ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಒಂದು ರೀತಿ ರಸ್ತೆಗಳನ್ನು ಮರ್ತೇ ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ರಸ್ತೆ ಇದೆಯೋ ಇಲ್ವೋ ಅನ್ನೋ ಪರಿಸ್ಥಿತಿ ಈ ಸರ್ಕಾರಕ್ಕೆ ಬಂದಿದೆ. ಅವ್ರು ತಿಳ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಯಾವುದೇ ರಸ್ತೆಗಳಿಲ್ಲ ಅಂತೇಳಿ. ಎಲ್ಲಿ ರಸ್ತೆ ಗುಂಡಿ ಬಿದ್ದಿದೆಯೋ ಅಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡಬೇಕಾಯಿತು. ಅಲ್ಲೋದ್ರೆ ಜನ ಚೀಮಾರಿ ಆಗ್ತಾರೆ ಅಂತ ಪಾರ್ಕ್ಗಳ ನಡಿಗೆ ಅಂತ ಹಾಕಿದ್ದಾರೆ. ಈಗ ಪಾರ್ಕ್ಗಳಲ್ಲಿ ಹೋಗೋದು, ಅಲ್ಲಿ ಮನವಿ ಸ್ವೀಕಾರ ಮಾಡೋದು, ಈ ಅಂದರೆ ರಸ್ತೆ ಗುಂಡಿನ ಮರಮಾಚಕ್ಕೋಸ್ಕರ ಪಾರ್ಕ್ಗಳ ಮೊರೆ ಹೋಗಿದ್ದಾರೆ ಇವರು. ಅವಶ್ಯಕತೆ ಇತ್ತಾ? ಬೆಂಗಳೂರಿನ ರಸ್ತೆಗಳು ಒಂದು ರೀತಿ ಮರಣ ಕೂಪ ಆಗಿದೆ ಇವತ್ತು. ಮೊನ್ನೆನೂ ಕೂಡ 2 ದಿನದಿಂದ ರಾಜಧಾನಿಯಲ್ಲಿ ಮಹಿಳೆ ಬಲಿಯಾಗಿದೆ. ಅದಕ್ಕಿಂತನೂ ಕೂಡ ಈಗಾಗಲೇ 4-5 ಜನ ರಸ್ತೆ ಗುಂಡೆಯಿಂದ, ಬೆಂಗಳೂರು ಸೆಂಟ್ರಲ್ಲೇ 4-5 ಜನ, ಇಡೀ ಬೆಂಗಳೂರಲ್ಲಿ ಸುಮಾರು 10-12 ಜನ ಸತ್ತಿದ್ದಾರೆ. ಇವತ್ತು ಒಂದು ರೀತಿ ಮೃತ್ಯು ಕೂಪ ಆಗಿದೆ ಇವತ್ತು. ನಿಮಗೆ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಈ ಸುಮಾರು 10 ಜನ ಸತ್ತಿದ್ದಾರಲ್ಲ, ಇವ್ರ ಶಾಪ ತಟ್ಟದೇ ಇರಲ್ಲ ನಿಮಗೆ. ಎಲ್ಲರೂ ಹಳ್ಳ ಬಿದ್ದಿರೋವಂಥ ರಸ್ತೆಯನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಿ ಬಸ್ಸಿನ ಚಕ್ರಗಳಿಗೆ ಸಿಕ್ಕಾಕೊಂಡು ಸತ್ತಿರೋವಂಥದ್ದು ಜಗತ್ ಜಾಹೀರಾತ ಆಗಿದೆ. ನಾನು ಕೇಳ್ತೀನಿ ಸರ್ಕಾರನ, ಇನ್ನೆಷ್ಟು ಬಲಿಯನ್ನು ತೆಗೆದುಕೊಳ್ಬೇಕು ಅಂತ ಕಾಯ್ತಾ ಇದ್ದೀರಾ? ಗುಂಡಿಗಳಿಗೆ ಇನ್ನೆಷ್ಟು ಬಲಿ ಬೇಕು? ಸಿಟಿ ರೌಂಡ್ಸ್ ಅಂದರೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕೂಲಾಗಿ ಹೋಗ್ಬಿಟ್ರೆ ಹಳ್ಳಗಳಲ್ಲಿ ಕಾಣಿಸ್ತತೆ. ಕೂಲಿಂಗ್ ಗ್ಲಾಸಲ್ಲಿ ಹಳ್ಳ ಕಾಣಿಸಲ್ಲ. ಅದು ತಯಾರು ಮಾಡಿರೋದೇ ಅದಕ್ಕೋಸ್ಕರ. ಕೂಲಿಂಗ್ ಗ್ಲಾಸನ್ನು ತಯಾರು ಮಾಡಿರೋದೇ ಏನು ಕಾಣಿಸ್ಬಾರ್ದು ಅಂತಾನೆ, ಕೂಲಾಗಿ ಕಾಣಿಸ್ಲಿ. ಹಳ್ಳ ದಿನ್ನೆ ಏನಿದ್ರೂ ಸಮರ್ದಟ್ಟಾಗಿ ಕಾಣ್ತದೆ, ಅದಕ್ಕೆ ಕೂಲ್ ಅಂತ ಹೆಸರಿಟ್ಟಿರೋದು. ಅದಕ್ಕೆ ನೀವು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಬೆಂಗಳೂರಿನ ಹಳ್ಳಿಗಳನ್ನು ನೋಡಿದ್ರೆ ಏನು ಕಾಣಿಸುತ್ತೆ? ಏನು ಕಾಣಿಸಲ್ಲ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅದ್ರ ಬದಲಾಗಿ ನಿಮ್ಮನ್ನು ಈ ಥರ ಜನ ತೆಗಳ್ತಾ ಇದ್ದಾರಲ್ಲ, ಆದಿ ಬೀದಿಗಳಲ್ಲಿ ನಿಮ್ಮನ್ನು ಮುಖಕ್ಕೆ ಮಂಗಳಾರತಿ ಮಾಡ್ತಾ ಇದ್ದಾರಲ್ಲ ಈ ಸರ್ಕಾರಕ್ಕೆ, ಅದ್ರ ಬದಲಾಗಿ ಬೆಂಗಳೂರು ಜನತೆಗೆ ಎಲ್ಲರಿಗೂ ಒಂದೊಂದು ಕೂಲಿಂಗ್ ಗ್ಲಾಸ್ ಕೊಡಿಸ್ಬಿಡಿ. ನೀವು ಹಾಕ್ಕೊಂಡಿದ್ದೀರಲ್ಲ ಆ ಮಾಡಲ್ದೇ ಎಲ್ಲರಿಗೂ ಕೊಡಿಸ್ಬಿಡಿ. ಅವಾಗ ಯಾರಿಗೂ ರಸ್ತೆ ಕಾಣಲ್ಲ. ಅವಾಗ ನಿಮ್ಮನ್ನು ಅವರೂ ಕೂಲಾಗಿರ್ತಾರೆ, ನೀವು ಕೂಲಾಗಿರಿ. ಇದು ಬೇಜವಾಬ್ದಾರಿತನದ ಪರಮಾವಧಿ ಅಂತ ನನಗನ್ನಿಸ್ತೈತೆ. ಜನ ಇವತ್ತು ರೊಚ್ಚಿಗೆದ್ದು ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ, ಒಂದು ರೀತಿ ತೆರಿಗೆ ಕಳ್ಳತನ, ಇದು ಟ್ಯಾಕ್ಸ್ ಚೋರಿ ಮಾಡ್ತಾ ಇದ್ದಾರೆ ಇವರು. ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮಾತ್ರ ಮರಿಬೇಡಿ. ಕೆಲಸಕ್ಕೆ ಕರಿಬೇಡಿ, ಹಳ್ಳಗುಂಡಿ ಮುಚ್ಚಕ್ಕೇನು ಕರಿಬೇಡಿ. CM ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇದೆಯಲ್ಲ ಹಂಗೆ, ಊಟಕ್ಕೆ ಮರಿಬೇಡಿ. ಕೆಲಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ತೆರಿಗೆಗಳನ್ನು ಕಟ್ಟೋ ಜನ ಈಗ ಗ್ರೂಪ್ ಮಾಡಿಕೊಂಡು, ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಅವರು ಆಗ್ತಾ ಇದ್ದಾರೆ. ತೆರಿಗೆಗಳ್ಳತನ ನಿಲ್ಲಿಸಿ, ಬೆಂಗಳೂರು ಗುಂಡಿಗಳನ್ನು ನಾವೇ ಮುಚ್ತೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಒಂದು ಹೊಸ ಅಲೆ ಶುರುವಾಗಿದೆ. ತೆರಿಗೆಗಳನ್ನು ನಾವು ಕಟ್ಟಲ್ಲ, ನಾವೇ ಇನ್ಮೇಲೆ ರಸ್ತೆ ಗುಂಡಿಗಳನ್ನು ಮುಚ್ತೀರಿ ಅಂತ. ಈಗಾಗಲೇ ಕಿರಣ್ ಮಜುಮ್ದಾರ್ ಹೇಳಿದ್ದಾರೆ, ನಮ್ಮ ರಸ್ತೆ ನಾವೇ ಮಾಡ್ಕಂತೀರಿ. ಹೇಳಿದಾರಲ್ಲ, ನಮ್ಮ ರಸ್ತೆ ನಾವೇ ಮಾಡ್ಕಂತೀರಿ ಅಂತ. ಡಿ ಕೆ ಶಿವಕುಮಾರ್ನ ಭೇಟಿ ಮಾಡಿ ಆವಾಜ್ ಬಿಟ್ಟ ಮೇಲೆ ವಾಪಸ್ ತೆಗೆದಿರ್ಬೇಕಾದ್ರೆ ನಮ್ಮ ರಸ್ತೆಯನ್ನು ನಾವೇ ಮಾಡ್ಕೊಂತೀರಿ ಅಂತ ಹೇಳ್ತಾ ಇದ್ದಾರೆ. ಜನ ಟ್ವೀಟ್ ಮಾಡ್ತಾ ಇದ್ದಾರಲ್ಲ ಈಗ, ನಮ್ಮ ರಸ್ತೆಯನ್ನು ನಾವೇ ಮಾಡ್ಕೊಂತ ಇದ್ದೀವಿ ಅಂತ. ರಾಹುಲ್ ಗಾಂಧಿಯವರು ಯಾವಾಗೂ ಈ ಕರ್ನಾಟಕ ಮಾಡಲ್ ಅಂತ ಇದ್ದಾರೆ.
ಇದೇನಾ ಮಾಡಲು? ಅಟ್ಲೀಸ್ಟ್ ನಾನು ಹೇಳೋದು, ಕರ್ನಾಟಕದಲ್ಲಿ ಬೆಂಗಳೂರು ಸೇರಿದಂತೆ ಬೆಂಗಳೂರಲ್ಲಿ ಗುಂಡಿಗಳು ಎಷ್ಟು ಬಿದ್ದಿದೆ, ಎಷ್ಟು ಲಕ್ಷ ಬಿದ್ದಿದೆ. ನಾವು ಅದನ್ನು ಮಾಹಿತಿ ಕೊಟ್ಟರೆ, ನಾನು ಸರ್ಕಾರನೂ ಕೇಳ್ತೀನಿ, ಮಾಹಿತಿ ಕೊಟ್ಟರೆ ನಾನು ಅದೇನ ಲಿಮ್ಕಾ ರೆಕಾರ್ಡ್ ಅಂತ ಇದೆಯಲ್ಲ, ಲಿಮ್ಕಾ ರೆಕಾರ್ಡ್ಗೆ ನಾನು ಮಾತಾಡ್ತೀನಿ, ಇಲ್ಲ ಲಂಡನ್ ಬುಕ್ಸ್ ಆಫ್ ರೆಕಾರ್ಡ್ಗೆ ಮಾತಾಡ್ತೀನಿ, ಇಲ್ಲ ಗಿನ್ನೀಸ್ ದಾಖಲೆ ಇವರಿಗೆ ಮಾತಾಡ್ತೀನಿ. ನಾನು ಮಾಡಿ ಒಂದು ಗಿನ್ನೀಸ್ ದಾಖಲೆ ಇದೊಂದು ಅವಾರ್ಡನ್ನು ನಾವು ಕೊಡ್ಬೋದು ಇವರಿಗೆ. ಅಷ್ಟು ಗುಂಡಿಗಳು ಬಿದ್ದಿದೆ. ಆ ರೆಕಾರ್ಡನ್ನು ಒಂದು ಮಾಡಿ, ರೆಕಾರ್ಡ್ ದೇಶಕ್ಕೆ ಬೇಕಾಗ್ತೈತಿ ಇದೊಂದು. ಅಂದರೆ ಅಷ್ಟು ಅವನತಿಗೆ ಇದು ತೆಗೆದುಕೊಂಡು ಹೋಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳು ನಾನು ನೋಡಿದೆ 2-3 ದಿನದಿಂದ ಒಂದು ವಾರದೊಳಗಡೆ ಎಲ್ಲ ಇದನ್ನು ಗುಂಡಿಗಳು ಮುಚ್ಚಬೇಕು. ಒಂದು ಲೇಯರು ಆಸ್ಫಾಲ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ಬೆಂಗಳೂರಿಗೆ ಆಸ್ಫಾಲ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದು ಲೇಯರ್. ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲೂ ನೋಡಿದ್ದೀನಿ, ಪ್ರಿಂಟ್ ಮೀಡಿಯಾದಲ್ಲೂ ಹೋಗಿದ್ದೇನೆ. ಅವರೇ ಹೇಳಿದ್ದಾರೆ ಅಧಿಕಾರಿಗಳಿಗೆ. ನಾವು ಇನ್ನೊಂದು ವಾರ ನೋಡ್ತೀರಿ, ಇನ್ನೊಂದು 3-4 ದಿನ ಮಾಡಿಲ್ಲ ಅಂದರೆ ಮತ್ತೆ ಇದನ್ನು ಪ್ರತಿಭಟನೆಯನ್ನು ನಾವು ಮಾಡ್ತೀರಿ. ಸರ್ಕಾರಕ್ಕೆ ಮತ್ತೊಂದು ಸುತ್ತಿನ ಚಾಟಿ ಏಟನ್ನು ನಾವು ಬೀಸೋರಿದ್ದೀರಿ. ನೀವೇ ಹೇಳಿದ್ದೀರ ಒಂದು ವಾರ. ನಾನು ಮುಖ್ಯಮಂತ್ರಿನ ಕೇಳ್ತೀನಿ, 1 ಲೇಯರ್ ಆಸ್ಫಾಲ್ಟ್ ಮಾಡಿ ಅಂತ ಹೇಳಿದ್ದೀರ. 1 ಲೇಯರ್ ಆಸ್ಫಾಲ್ಟ್ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕು ಅಂತ ಎಂದನ ಕೇಳಿದ್ದೀರ ಯಾರಾದರೂ? ಬುರುಡೆ ಬಿಟ್ಕೊಂಡು ಹೋದ್ರೆ ಏನೂ ಆಗಲ್ಲ. 1 ಲೇಯರ್ ನೀವು ಆಸ್ಫಾಲ್ಟ್ ಮಾಡಬೇಕಾದ್ರೆ 4,000-5,000 ಸಾವಿರ ಕೋಟಿ ಬೇಕು. ನಾನು ಹೇಳ್ತಾ ಇರೋದು ಓನ್ಲಿ ಬಸ್ ರೂಟು, ಮನೆ ರೂಟ್ ಅಲ್ಲ ಇದು. ಓನ್ಲಿ ಬಸ್ ರೂಟ್ ಮಾಡೋಕ್ಕೆ 4,000-5,000 ಸಾವಿರ ಕೋಟಿ ಬೇಕು 1 ಲೇಯರ್ ಮಾಡೋಕ್ಕೆ. ಎಲ್ಲಿದೆ ಹಣ ಎಲ್ಲಿದೆ? ಅಂಗನವಾಡಿಯವರಿಗೆ 3 ತಿಂಗಳಿಂದ ಸಂಬಳ ಇಲ್ಲ. ಲೈಬ್ರರಿಯನ್ಗೆ ಸಂಬಳ ಇಲ್ಲ. ನೀರು ಗಂಟಿಗಳು ಹಳ್ಳಿಗಳಲ್ಲಿ ಅವ್ರಿಗೆ 2 ವರ್ಷದಿಂದ ಸಂಬಳ ಇಲ್ಲ. ಸುಮ್ಮನೆ ಮೀಡಿಯಾದಲ್ಲಿ ಒಂದು ವಾರ ಅಂತ ಹೇಳಿಬಿಟ್ರೆ 1 ವಾರಕ್ಕೆ ಏನೂ ಆಗಲ್ಲ, ಹಿಂಗೆ ಇರ್ತೈತೆ ನೋಡಿ. ಹೇಳಿದ್ದೀನಿ, ನಥಿಂಗ್ ಚೇಂಜ್. ಅದೇ ಗುಂಡಿ ಬಿದ್ದಿರೋದು, ಅದೇ ಹೆಣ್ಮಕ್ಳು ಹೋಗೋದು, ಆಕ್ಸಿಡೆಂಟ್ ಆಗೋದು, ಸಾಯೋದು. ಇದು ದಿನನಿತ್ಯದ ಕಾಯಕ ಆಗ್ಬಿಟ್ಟಿದೆ. ಅಧಿಕಾರಿಗಳಂತೂ ಕೂಡ ಕೈ ಚೆಲ್ಲಿ ಕೂತ್ಬಿಟ್ಟವ್ರು. ಇದನ್ನು ಮಾಡೋಕ್ಕಾಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟವ್ರು ಅಧಿಕಾರಿಗಳು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ರೌಂಡ್ ಮಾಡಿದ್ರೆ ಏನು ಬಗೆಹರಿಯಲ್ಲ. ನೀವು ಇಡೀ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಬಿಟ್ಟು ಒಂದ್ಸರಿ ಜನದ ಮುಂದೆ ತೋರಿಸ್ಬಿಡಿ. ಎಲ್ಲ ಇಡೀ ಬೆಂಗಳೂರು ಹೇಳಿದಿರಲ್ಲ 1 ಲೇಯರ್ ಆಸ್ಫಾಲ್ಟ್ ಅಂತ ಹಾಕ್ಬಿಟ್ಟು ಜನಕ್ಕೆ ಒಂದ್ಸರಿ ತೋರಿಸ್ಬಿಡಿ, ನೋಡೋಣ. ಓಸಿಯಾಗ ಯಾರನ್ನ ಮಾಡ್ತಾರಾ? ದುಡ್ಡು ಹಣ ಬಿಡುಗಡೆ ಮಾಡಬೇಕಲ್ಲ. ಎಲ್ಲಿದೆ ನಿಮ್ಮ ಹತ್ರ ಹಣ? 5 ಕಾರ್ಪೊರೇಷನ್ ಮಾಡಿದಿರಲ್ಲ, ಯಾರು ಟೆಂಡರ್ ಕರೀತಾರೆ ನೀವೇ ಹೇಳಿ. ಒಂದು ಮಾತು ಲೀಗಲ್ ಆಗಿ ನಾನು ಕೇಳ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಬೃಹತ್ ಬೆಂಗಳೂರು, ಅವಾಗ ಟೆಂಡರ್ ಕರೀತಾ ಇದ್ರು. ಅದಕ್ಕೊಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಇತ್ತು. ಇವಾಗ ಯಾವ ಬಾಡಿ ಇದೆ? ದೇರ್ ಇಸ್ ನೋ ಬಾಡಿ, ಡೆಡ್ ಬಾಡಿ. ದೇರ್ ಇಸ್ ನೋ ಬಾಡಿ ಇನ್ ಬೆಂಗಳೂರು, ಓನ್ಲಿ ಡೆಡ್ ಬಾಡಿ ಇನ್ ಬೆಂಗಳೂರು. 5 ಭಾಗ ತಲೆ ಒಂದು ಎತ್ಬಿಟ್ಟಿದ್ದೀರಾ, ಕಾಲು ಒಂದು ಕಡೆ ಮಾಡಿದ್ದೀರಾ, ಕೈ ಒಂದು ಕಡೆ, ಈ ಬಲಗೈ ಒಂದು ಕಡೆ, ಎಡಗೈ ಒಂದು ಕಡೆ, ಹೃದಯ ಒಂದು ಕಡೆ ಭಾಗ ಮಾಡಿಬಿಟ್ಟಿದ್ದೀರಲ್ಲ. ಯಾರು? ಹೂ ವಿಲ್ ಕಾಲ್ ದ ಟೆಂಡರ್? ಅವ್ರಿಗೆ ಅಧಿಕಾರ ಯಾರು ಕೊಟ್ಟಿದ್ದೀರಾ? ಅದು ಕೊಡಬೇಕಾದ್ರೆ ಇದ್ರ ಪ್ರಕಾರನೇ ಕೊಡಬೇಕಲ್ಲ, ಗೌರ್ಮೆಂಟ್ ಆರ್ಡ್ರ್ ಪ್ರಕಾರ ಕೊಡಬೇಕು. ಆರ್ಡ್ರ್ ಪ್ರಕಾರ ಕೊಟ್ಟರೆ ನೀವು ದುಡ್ಡು ಅಲೋಕೇಶನ್ ಹೆಂಗೆ ಮಾಡ್ತೀರಾ? ಈಗ BBMPಯಲ್ಲಿದ್ದಂಥ ಹಣವನ್ನು ನೀವು ಎಲ್ಲ ಇದಕ್ಕೂ ಅಲೋಕೇಶನ್ ಹೆಂಗೆ ಮಾಡಿದ್ದೀರಾ? ಬಿಡುಗಡೆ ಮಾಡಿ ಅದನ್ನು. 5 ಕಾರ್ಪೊರೇಷನ್ಗೆ ನಾವು ಇಷ್ಟಿಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ. ಬಿಡುಗಡೆ ಎಂದನ ನೋಡಿದ್ದೀನ? ನಾನಂತೂ ಪತ್ರಿಕೆಯಲ್ಲಿ ನೋಡಿಲ್ಲ, ನೀವು ಯಾರು ಬರೆದಿಲ್ಲ ಅದನ್ನು. ಮತ್ತು ಟೆಂಡರ್ ಹೆಂಗೆ ಕರೀತಾರೆ? ಟೆಂಡರ್ ಕರೆದ ಮೇಲೆ 65 ದಿನ ಟೆಂಡರು, 65 ಡೇಸು, ಅಂದರೆ 2 ತಿಂಗಳು. ಅಲಾಟ್ಮೆಂಟ್ ಆಗೋಕ್ಕೆ ಅದೊಂದು 2 ತಿಂಗಳು.
ಕೆಲಸ ಶುರು ಮಾಡೋಕ್ಕೆ 2 ತಿಂಗಳು, ಒಟ್ಟು 12 ತಿಂಗಳು ಆಗ್ತದೆ. ಇವಾಗ ಶುರು ಮಾಡಿದ್ರೆ ನಿಮ್ಮ ಒಂದು ಲೇಯರ್ ಅಂದ್ರಲ್ಲ, ಒಂದು ಲೇಯರ್ ಹಿಂಗೆ ಅಂದ್ಬಿಟ್ರು. ಸಿದ್ದರಾಮಯ್ಯ ನಾನು ನೋಡಿದೆ, ಒಂದು ಲೇಯರ್ ಅಂದ್ಬಿಟ್ರು. ಒಂದು ಲೇಯರ್ ಹಿಂಗೆ ಅನ್ನೋಕ್ಕೆ 12 ತಿಂಗಳು ಬೇಕು. 12 ತಿಂಗಳು ಎಷ್ಟು ಜೀವ ಬಲಿ ಕೊಡ್ತೀರ ನೀವು? ಹಣದ ಸೋರ್ಸ್ ಹೇಳಿ. ಈಗ ಹಣದ ಸೋರ್ಸ್ ಎಲ್ಲಿಂದ ಬರ್ತತೆ ಇದು 5 GBAಗಳಿಗೆ? ಮತ್ತೆ ಸವಾಲು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ನನಗೆ, ದಮ್ಮಿದ್ರೆ ತಾಕತ್ತಿದ್ರೆ ಈ 5 GBAನ ಅವ್ರ ಸರ್ಕಾರ ಬಂದ ಮೇಲೆ ರದ್ದು ಮಾಡಲಿ ಅಂತ. ಯಾವ ಸಂವಿಧಾನ ಹೇಳ್ತೈತೆ ಅಂತ ಕೇಳಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ಗೆ ಮಂತ್ರಿ ಆಗಿದ್ದಾರಲ್ಲ, ನಾನು ಅಷ್ಟು ಬಾರಿನೇ ಮಂತ್ರಿ ಆಗಿದ್ದೀನಿ. ನಾನು 4-5 ಸರಿ ಮಂತ್ರಿ ಆಗಿದ್ದೀನಿ. ನಾನು ಹೋಮ್ ಮಿನಿಸ್ಟರ್ ಎಲ್ಲ ಆಗಿದ್ದೆ, ರೆವಿನ್ಯೂ ಮಿನಿಸ್ಟರ್ ಎಲ್ಲ ಆಗಿದ್ದೆ. ಕಾನೂನು ಅವ್ರಿಗೇನು ಗೊತ್ತಿದೆ ನನಗೂ ಗೊತ್ತಿದೆ, ಅಷ್ಟೇ ಚೆಂದಾಗಿ ನನಗೂ ಗೊತ್ತಿದೆ. ನೀವು ಹೆಂಗೆ ರದ್ದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾಪಾಲಿಕೆನ? ನೀವು ಹೆಂಗೆ ರದ್ದು ಮಾಡಿದ್ರಿ? ಮಾಡೋಕ್ಕಾಗಲ್ಲ ಅಂತೀರಲ್ಲ, ಹಂಗೆ ನಾವು ಮಾಡ್ತೀರಿ. ನೀವು ಹೆಂಗೆ ರದ್ದು ಮಾಡಿದ್ರೋ ಹಂಗೆ ನಾವು ರದ್ದು ಮಾಡಿ ಬೆಂಗಳೂರು 1 ಇರಬೇಕು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು, ಇದನ್ನು ಒಡೆದು ಪೀಸ್ ಮಾಡಬಾರ್ದು. ನಮ್ಮ ಅಜೆಂಡಾ ಅದು. ನಮ್ಮ ಮ್ಯಾನಿಫೆಸ್ಟೋದಲ್ಲೇ ನಾವು ಹೇಳಿದ್ದೀರಿ, ಬೆಂಗಳೂರು ಭಾಗ ಆಗಬಾರ್ದು. ದೇಶನ ಒಂದು ಪ್ರಧಾನಿ, ರಾಜ್ಯವನ್ನು ಒಬ್ಬ ಮುಖ್ಯಮಂತ್ರಿ, ಬೆಂಗಳೂರನ್ನು ಒಬ್ಬ ಮೇಯರ್. ಇದು ಎಲ್ಲ ಇಡೀ ದೇಶದಲ್ಲಿರೋದು ಇದೇ ಸಿಸ್ಟಮ್ಮು. ಇದು DK ಮಾಡಲ್. ಇದು ಭಾಗ ಮಾಡೋದು. ಅವ್ರಿಗೀಗ ಬಂದಿದೆಯಲ್ಲ ನವಂಬರ್ ಏನೋ ಕ್ರಾಂತಿ, ಅವಾಗ ಏನಾಗ್ತದೆ, ಭಾಗ ಆತತೋ ಇಲ್ಲ ಒಬ್ಬರೇ ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಭಾಗ ಕೇಳ್ಬಿಟ್ಟಾರೋ ಅಂತ ನಾನು ಭಯ ಆತತ್ ನನಗೆ. ಈ ಕಾಂಗ್ರೆಸ್ ಅವ್ರನ್ನ ಕಂಡ್ರೆ ಭಾಗ ಆತ, ಅದನ್ನು ಭಾಗ ಏನಾನ ಕೇಳ್ಬಿಟ್ಟಾರೋ ಅಂತ ಕರ್ನಾಟಕನ ಮೇಲೆ. ಹಂಗೆ ಮಾಡೋದು ಬೇಡ, ನಾವು ವಿರೋಧ ಇದ್ದೀರಿ. ಅಂದರೆ ಈ ರಸ್ತೆ ಗುಂಡಿಗಳು ಸರಿ ಹೋಗುವಂಥ ಕಾಲ ಕೂಡಿ ಬಂದಿಲ್ಲ. ಇನ್ನು ನವಂಬರಲ್ಲಿ ನಿಮ್ಗೆ ಗೊತ್ತಿರೋ ರೀತಿ ಏನು ಶೇಕಿಂಗ್ ಗೌರ್ಮೆಂಟ್, ಅಧಿಕಾರ ಹಸ್ತಾಂತರ, ಕ್ರಾಂತಿ, ಭ್ರಾಂತಿ ಎಲ್ಲ ನಡೀತಾ ಇದೆಯಲ್ಲ. ನಾನು ಹೇಳಿದ್ರೆ ನಾನು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ನಂಬ್ರಪ್ಪ ಇದೊಂದು ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಆಗುತ್ತೆ ಅಂದರೆ. ಯಾರು ಅಶೋಕನ್ಗೆ ಏನು ಗೊತ್ತು? ಏನು ಗೊತ್ತಿದೆಯನ್ರಿ ಅಶೋಕ? ನಮ್ಮ ಪಾರ್ಟಿದು ಅಂದ್ರೆ ಇವಾಗ ದಿನ ಬೆಳಗ್ಗೆ ಎದ್ರೆ ಒಬ್ಬ ಹೇಳ್ತಾನೆ, ಸಾಯಂಕಾಲ ಮಲಗೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೊಬ್ಬ ಪ್ರೆಸ್ ಮೀಟ್ ಮಾಡ್ತಾನೆ, ಚೇಂಜ್ ಅಂತ. ಮನೆ ಕೃಷ್ಣ ಬೈರೇಗೌಡ ಹೇಳಿದಾರಲ್ಲ, ನಾನು ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಬ್ಬರು CM ಮಗ ಮುಂದೆ ಯಾರು ಮುಖ್ಯಮಂತ್ರಿ ಅಂತ ಅವರು ಅನೌನ್ಸ್ ಮಾಡಿಬಿಟ್ರು. ಗೊತ್ತಿಲ್ಲ, ಅವರು ರಾಹುಲ್ ಗಾಂಧಿ ಸೋನಿಯಾಗಿಂತ ಮೇಲೆ ಎಕ್ವ. ತೆಲುಗು ಕರೆಕ್ಟಾ? ಬರಲ್ಲ ನಾನು ಸ್ವಲ್ಪ ತಕ್ವ. ತಕ್ವ. ಕರ್ನಾಟಕ ಕಾಂಗ್ರೆಸ್ ಇದು ತಕ್ವ, ಆ ಡೆಲ್ಲಿಗಿಂತ ಎಕ್ವ ಇದು. ಅವ್ರು ಹೇಳಿದ್ರು. ಅಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೇಳ್ತಾರೆ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ. ನಾವು ಕೇಳಿದ್ರೆ ಅಧಿಕಾರ ಹಸ್ತಾಂತರ ಅಂದರೆ ಅವ್ರಿಗೇನು ಗೊತ್ತು ರೀ ಅಂತಾರೆ. ಇವರು ಇವಾಗ ದಿನನಿತ್ಯ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರಲ್ಲ, ಅಧಿಕಾರ ಹಸ್ತಾಂತರ, ಪ್ರಳಯ, ಭೂಕಂಪ. ಆಯ್ತಪ್ಪ, ಏನೂ ಇಲ್ಲ ಅಂದರೆ ನಾನು ಬೆಳಗ್ಗೆ ಒಂದು ಚಾನಲಲ್ಲಿ ಹಾಕಿದ್ರು, ಯಾವುದೋ ಚಾನಲ್ಗಳಲ್ಲಿ, ನಾನು ಡೆಲ್ಲಿಗೆ ಯಾಕ್ರಿ ಹೋಗಲಿ, ನೋ ಡೆಲ್ಲಿ ಇದೇ ನೋಡ್ತಾ ಇದ್ದೆ ನಾನು. ನೋ ಡೆಲ್ಲಿ ಅಂತ ಇದ್ರು. ಈಗ ರಾತ್ರಿ ಎದ್ದೋಡಬಿಟ್ಟವ್ರು ಡೆಲ್ಲಿಗೆ. ಏನು ಕೆಲಸ? ರಾತ್ರಿ ಡೆಲ್ಲಿಗೆ ಹೋಗೋಕೆ ಏನು ಕೆಲಸ? ನಮಗೆ ಇವರು ಮನೆ ಹಾಳಾಗೋಗ್ಲಿ, ಕಾಂಗ್ರೆಸ್ ಅವ್ರ ಮನೆ ಹಾಳಾಗೋಗ್ಲಿ, ನಮ್ದೇನು ಸಂಬಂಧ? ರಾಜ್ಯದ ಜನ ಮನೆ ಹಾಳಾಗೋದು ಬೇಡ. ಇವ್ರು ಮಾಡೋ ಕೆಲಸದಿಂದ ರಾಜ್ಯದಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ಸುಭದ್ರ ಸರ್ಕಾರ ಇರಬೇಕು, 5 ವರ್ಷ ಒಳ್ಳೆ ಕೆಲಸ ಮಾಡಲಿ, ಅಭಿವೃದ್ಧಿಗೆ ನಾವು ಪೂರಕವಾಗಿ ಸಹಾಯ ಮಾಡೋಣ ಅಂತ ನಾವಿದ್ದೀರಿ. ಆದರೆ ಇಲ್ಲಿ ಸರ್ಕಾರನೇ ಅಳ್ಳಾಡ್ತಾ ಇದೆ. ಕಳೆದ 1.5 ವರ್ಷ 2 ವರ್ಷದಿಂದ ಪೂರ್ತ ಸರ್ಕಾರ ಇರುತ್ತೋ ಬೀಳುತ್ತೋ ಇದೇ ನೋಡ್ತಾ ಇದ್ದೀರಿ ನಾವು. ಆ ಕಾಳಜಿಯಿಂದ ನಾವು ಹೇಳ್ತಾ ಇದ್ದೀರಿ, ಅವ್ರ ಪಾರ್ಟಿ ಏನಾನ ಮಾಡ್ಕೊಳ್ಳಿ, ಕಾಂಗ್ರೆಸ್ ಅವರು ಅವ್ರ ಪಾರ್ಟಿಯವ್ರನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ, ಅದಕ್ಕೇನು ನಮ್ಮದು ಸಂಬಂಧ ಇಲ್ಲ. ಎರಡನೇದು ಲಾಲ್ಬಾಗ್
ಒಂದು ರೀತಿ ಲಂಗ್ ಲಂಗ್ ಸ್ಪೇಸ್, ಉಸಿರು. ಕರ್ನಾಟಕದ ಅಲ್ಲ, ಬೆಂಗಳೂರಿನ ಉಸಿರು ಎಲ್ಲಿದೆ ಅಂತ ಹೇಳಿದ್ರೆ ಅದು ಲಾಲ್ಬಾಗಲ್ಲಿ, ಕಬ್ಬನ್ ಪಾರ್ಕಲ್ಲಿ ಇದೆ. ಮೇನ್ ಹಾರ್ಟ್, ಹೃದಯ, ಬೆಂಗಳೂರಿನ ಹೃದಯ ಎಲ್ಲಿದೆ? ಪರಿಸರದ ಹೃದಯ ನಾನು ಹೇಳ್ತಾ ಇರೋದು. ಪರಿಸರದ ಹೃದಯ ಅದು ಲಾಲ್ಬಾಗಲ್ಲಿದೆ, ಕಬ್ಬನ್ ಪಾರ್ಕಲ್ಲಿ ಇದೆ. ಒಂದು ಕಡೆ ಹೃದಯ, ಇನ್ನೊಂದು ಕಡೆ ಶ್ವಾಸಕೋಶ. ಇವೆರಡು ಬೆಂಗಳೂರಿನ ಶ್ವಾಸಕೋಶ ಇದ್ದಂಗೆ, ಆಕ್ಸಿಜನ್ ಸೆಂಟರ್ಸ್ ಇವೆಲ್ಲ, ಆಮ್ಲಜನಕವನ್ನು ಕೊಡುವಂಥ ಸ್ಥಳ. ನೀವು ಅಲ್ಲಿಗೆ ಸುರಂಗ ತೋಡ್ಬಿಟ್ಟಿದ್ದೀರಲ್ಲ, ಶ್ವಾಸಕೋಶಕ್ಕೆ ಸುರಂಗ. ಬೆಂಗಳೂರಿನ ಶ್ವಾಸಕೋಶ ಯಾವುದಿದೆ, ಆಕ್ಸಿಜನ್ ಸೆಂಟರ್ ಯಾವುದಿದೆ, ಅದಕ್ಕೆ ಸುರಂಗ ಮಾಡ್ಗ. ಇಲಿ ಹೆಗ್ಗಣ ತೂರಲ್ಲ, ಹೆಗ್ಗಣ ಬಕ್ಕೆ ಇಟ್ಟಂಗೆ ಇಟ್ಟಿದ್ದೀರ. ಅಲ್ಲ ರೀ, ಯಾವನೋ ಪುಣ್ಯಾತ್ಮ ಲಾಲ್ಬಾಗನ್ ಕಟ್ದ, ಅವನು ವಿಷನ್ನು 150 ವರ್ಷದ ಹಿಂದೆ ಏನೋ ಇರ್ಬೇಕನೋ. ನಾನು ದಾಖಲೆ ತೆಗೆಸ್ತಾ ಇದ್ದೀನಿ, 150 ವರ್ಷದ ಹಿಂದೆ. ಮತ್ತೆ ಅಲ್ಲಿರೋದು ಏನಿದೆ ಅದೆಲ್ಲ ಪುರಾತನ ಪ್ರಾಚ್ಯ ಇಲಾಖೆದದು. ಕಬ್ಬನ್ ಪಾರ್ಕು ಮರಿಗೌಡರು ಮಾಡಿದ್ದು, ಪುಣ್ಯಾತ್ಮರು ಯಾರೋ ಮಾಡಿದ್ರು. ಈಗ ಅಲ್ಲಿ ನೀವು 5 ಎಕರೆ ತಗೊತಾ ಇದ್ದೀರಿ. ನಾನು ಬೆಳಗ್ಗೆ ಅಧಿಕಾರಿ ಮಾಡಿದೆ, ಇಲ್ಲ ಸರ್ ನಾವು 5-6 ಎಕರೆ ಸುಮ್ಮನೆ ಹೇಳಿದ್ದೀರಿ ಅಷ್ಟೇ, ನಾವು ಕೊನೆಗೆ ತಗೊಳೋದು 3 ಎಕರೆ ಅಷ್ಟೇ ಮೇಲೆ ಅಂತ ಹೇಳ್ತಾರೆ. 3 ಆಗ್ಲಪ್ಪ, ಎಷ್ಟನ ಆಗಲಿ, ನೀವು ಅದೇ ಸ್ಥಳ ಏನು ಬೇಕಾಗಿದೆ ನಿಮಗೆ? ಕುಂಬಿಲ್, ಓಕೆ, ಮರಿಗೌರರು ಡೆವಲಪ್ ಮಾಡಿದ್ದು. ಇದನ್ನು ನೀವು ಇಲ್ಲಿ ಒಂದು ರೀತಿ ನೀವು ಸುರಂಗ ಮಾಡೋದ್ರಿಂದ ನಾನು ಬೆಂಗಳೂರವನು, ಡಿ ಕೆ ಶಿವಕುಮಾರ್ ಏನು ಬೆಂಗಳೂರವರಲ್ಲ, ನಾನು ಬೆಂಗಳೂರವನು. ಅಂದರೆ ಸುಮಾರು 400-500 ವರ್ಷದಿಂದ ನಮ್ಮ ಕುಟುಂಬದವರೆಲ್ಲ ಇಲ್ಲೇ ಇರೋದು ನಾವು. ಈಗ ಸೇರಿಸ್ಕೊಂಡು ಏನೇನು ಹೇಳ್ತಾವ್ರು ಅದು ಬೇರೆ. ಇದು ಅಂತರ್ಜಲದ ಮಟ್ಟ ಏನಾಗ್ತೈತೆ, ಇದು ಹಾರ್ಡ್ ರಾಕು, ಬೇರೆ ಇದ್ರ ಥರ ಅಲ್ಲ, ಬೇರೆ ರಾಜ್ಯದ ಥರ ಅಲ್ಲ, ನಮ್ಮದು ಹಾರ್ಡ್ ರಾಕು. ನೀವು ರಾಜಸ್ಥಾನಕ್ಕೆ ಹೋದರೆ ಅಲ್ಲಿ ಎಲ್ಲ ಮಾರ್ಬಲ್ ರಾಕು. ನೀನು ಉತ್ತರ ಭಾಗದಲ್ಲಿ ಹೋದರೆ ಅವರೆಲ್ಲ ಕೆಂಪು ಕಲ್ಲು, ಅದು ನಮ್ಮಷ್ಟು ಗಟ್ಟಿ ಇರಲ್ಲ. ಗಟ್ಟಿ ಕಲ್ಲು ಅಂದರೆ ಇಲ್ಲೇ ರಾಮಂದು ಇಲ್ಲೇ ಮಾಡಿರೋದು. ರಾಮನ ವಿಗ್ರಹ ಮಾಡಿದ್ದು ಕರ್ನಾಟಕದ್ದು, ಮೈಸೂರ್ದು. ಇಲ್ಲಿ ಹಾರ್ಡ್ ರಾಕ್ ಲೇಯರ್ಸ್ ಇದೆಯಲ್ಲ, ಅದು ಭಾಳ ಫಾರ್ಮೇಷನ್, ಭಾಳ ಕೋಟ್ಯಾಂತರ ವರ್ಷದಿಂದ ಫಾರ್ಮೇಷನ್ ಆಗಿರೋವಂಥದ್ದು. ನೀವು ಅದ್ರ ಬುಡಕ್ಕೆ ಬೆಂಕಿ ಇಡ್ತಾ ಇದ್ದೀರಲ್ಲ. ನೀವು ಇಷ್ಟು ಟನಲ್ ಹೋದರೆ ಅಲ್ಲಿನ ನೀರಿನ ಸಲೆಗಳು ಇರ್ತಾವಲ್ಲ, ನೀವು ಬೋರ್ವೆಲ್ ಹಾಕ್ತಿರಲ್ಲ, ಬೋರ್ವೆಲ್ ಎಷ್ಟು ಅಡಿ ಹೋಗ್ತೈತೆ? 1000 ಅಡಿ ಹೋಗ್ತೈತೆ, 500 ಅಡಿ ಹೋಗ್ತೈತೆ. 500 ಅಡಿ ಕೆಳಗಡೆ ನೀರು ಎಲ್ಲಿಂದ ಬರ್ತೈತೆ? ಕಾಮನ್ ಸೆನ್ಸ್. 500 ಅಡಿಗೆ 600 ಅಡಿ ಕೆಳಗಡೆ ನೀರು ಶೇಖರಣೆ ಹೆಂಗಾಗ್ತೈತೆ? ಮೇಲೆ ಬಿದ್ದಂಥ ಮಳೆ ಆ ಪದರಗಳಲ್ಲಿ, ಕಲ್ಲಿನ ಪದರಗಳಲ್ಲಿ ಹೋಗಿ ಹೋಗಿ ಕೆಳಗಡೆ ಶೇಖರಣೆ ಆಗ್ತೈತೆ. ನೀವು ಅದಕ್ಕೆ ಬೆಂಕಿ ಇಡ್ತಾ ಇದ್ದೀರಲ್ಲ ಲಾಲ್ಬಾಗಲ್ಲಿ. ಮತ್ತೆ ಕೆಂಪೇಗೌಡರ ಗೋಪುರ ಅಲ್ಲೇ ಇದೆ, ಅದು ಕಟ್ಟಿ ಭಾಳ ವರ್ಷಗಳಾಗ್ಬಿಟ್ಟಿದೆ. ಕೆಂಪೇಗೌಡರು ಕಟ್ಟಿ 500 ವರ್ಷ ಆಯಿತು. ಅದ್ರ ಗತಿ ಏನು? ಕೆಂಪೇಗೌಡರ ಗೋಪುರದ ಗತಿ? ಕೆಂಪೇಗೌಡರ ಬೆಂಗಳೂರನ್ನು ಒಡೆದು 5 ಭಾಗ ಮಾಡಿದ್ರಿ, 5 ಭಾಗ ಮಾಡಿದ್ರ ಕೆಂಪೇಗೌಡರ ನಾಡನ್ನು. ಈಗ ಗೋಪುರ 4 ಇರೋದು, ಪಿಲ್ಲರ್ಸು 4 ಕಡೆ ಒಡೆದಾಕ್ಬಿಡಿ ಅದನ್ನು. ಅಂದರೆ ಶಾಶ್ವತವಾಗಿ ಕೆಂಪೇಗೌಡರ ಹೆಸರನ್ನು ಅಳಿಸ ಹಾಕುವಂಥ ಪ್ರಯತ್ನ ಈಗ GBA ಮಾಡಿದ್ದೀರ. ಇದನ್ನು ಮಾಡಿಬಿಟ್ರೆ ಆ ಗೋಪುರನೂ ಮುಳುಗೋತೈತೆ. ಮತ್ತೆ ಪರಿಸರ ತಜ್ಞರು ಏನು ಹೇಳಿದ್ದಾರೆ, ವಿಜ್ಞಾನಿಗಳು ಏನು ಹೇಳಿದ್ದಾರೆ, ಅದರ ಮಾಹಿತಿನೇ ಇಲ್ಲ ಇವ್ರಿಗೆ. ಪುರಾತತ್ವ ಇಲಾಖೆಯವರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರ, ಅದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಟೆಂಡರ್ ಕರೆದು ಬಿಡಬೇಕು, ಕಮಿಷನ್ ತಗೊಂಡ್ಬಿಡ್ಬೇಕು, ಓಡೋಗ್ಬಿಡ್ಬೇಕು ಅಷ್ಟೇ.
ಯಾರೋ ಕೇಳಿದ್ರು ಮೊನ್ನೆ ಪತ್ರಕರ್ತರೊಬ್ಬರು, ಎಷ್ಟು ವರ್ಷಕ್ಕೆ ಮುಗಿಸ್ತದೆ ಅಂತ. 8ರಿಂದ 10 ವರ್ಷ ಅಂತೆ ಇದು ಮುಗಿಯೋಷ್ಟೊತ್ತಿಗೆ. 8ರಿಂದ 10 ವರ್ಷ. ಅಪ್ಪ ನಿಮಗೆ ನಾನು ನೋಬಲ್ ಪ್ರೈಸ್ ಕೊಡಿಸ್ಬಿಡ್ತೀನಿ, 8 ವರ್ಷದಲ್ಲಿ 10 ವರ್ಷ ಮುಗಿಸ್ಬಿಟ್ಟು. ನೋಬಲ್ ಪ್ರೈಸ್ತು. ಎತ್ತಿನೊಳೆ ಏನು ಹೇಳಿದ್ರಿ? ಟಕಾ ಟಕ್ ಟಕಾ ಟಕ್ ಅಂತ ಕೋಲಾರಿಗೆ ನೀರು ಬಂದ್ಬಿಡುತ್ತೆ ಅಂತ ಹೇಳಿದ್ರಿ. ಬಂತ? 8,000 ಕೋಟಿ ಅದ್ರ ಪ್ರಾಜೆಕ್ಟು. ಕೋಲಾರದ್ದು ಎತ್ತಿನೊಳೆ ಮಾಡಿದ್ರಲ್ಲ, 8,000 ಕೋಟಿ. 16,000 ಆಯಿತು, 25,000 ಆಯಿತು, ನೆಕ್ಸ್ಟ್ 50,000, 1,00,000 ಕೋಟಿಗೆ ಬರ್ತದೆ ನೋಡಿ ಎತ್ತಿನೊಳೆ. ಇದು ಹಂಗೆ. ಈಗ ಟನಲ್ ಇದೆಯಲ್ಲ, ಈಗ ಎಷ್ಟಕ್ಕೆ ಮಾಡಿದ್ದಾರೆ? 18,000ನಾ? 18,000. 18,000 ಕೋಟಿ. ಇದು 18 ಅಲ್ಲ, 38 ಆದ್ರೂ ಆಗಲ್ಲ. ಬರೆದು ಮಾಡ್ಕೊಳ್ಳಿ, ಹೇಳಿದ್ದೀನಿ. 38 ಆದರೂ ಆಗಲ್ಲ, 48 ಆದರೂ ಆಗಲ್ಲ. ಆಮೇಲೆ ಅದಕ್ಕೊಂದು ಎಸ್ಟಿಮೇಟು, ಅದಕ್ಕೊಂದು ಬಿಲ್ಲಿಂಗು, ಅರ್ಧ ಮಾಡಿಬಿಟ್ಟು ಕೆಲಸ ನಿಲ್ಲಿಸೋದು. ಇವಾಗ ಎತ್ತಿನೊಳೆ ಆಯ್ತಲ್ಲ, ಬಿಡೋಕ್ಕೂ ಆಗಲ್ಲ, ನಿಲ್ಸೋಕ್ಕೂ ಆಗಲ್ಲ. ಆ ಪರಿಸ್ಥಿತಿ. ಈ ಮನೆ ಆಳು ಕೆಲವರು ಇಂಜಿನಿಯರ್ ಇರ್ತಾರಲ್ಲ, ಇಂಥವೇ ಐಡಿಯಾಗಳು ಕೊಡೋದು. ಎತ್ತಿನೊಳೆ ಇದ್ದಾಗ ಅದೇ ಕೊಟ್ಟಿದ್ದು ನಮಗೆಲ್ಲ. ಹಂಗೆ ಇದೂ ಕೂಡ ಟನಲ್ ರೋಡು ಕೂಡ ಅಷ್ಟು ದುಡ್ಡು ಖರ್ಚು ಮಾಡಿ ಆಯಿತು. ಒಂದು 40,000 ಕೋಟಿ ಅಂತ ಇಟ್ಕೊಳ್ಳಿ. 40,000 ಕೋಟಿ ಕೊಟ್ಟು 12 ಕಿಲೋಮೀಟ್ರ್, 16 ಕಿಲೋಮೀಟ್ರು ಓಡಾಡೋರು ಯಾರು ರೀ? ಓಡಾಡೋ ಕಾರ್ ಯಾರು? ನಮ್ಮ ಕಾರುಗಳಂತೂ, ಈ ಕಾರುಗಳು ಇನೋವಾ ಇವ್ಯಾವ ಓಡಾಡೋಕ್ಕಾಗಲ್ಲ. ಇನೋವಾ, ಮಾರುತಿ ಯಾವ ಓಡಾಡೋಕ್ಕಾಗಲ್ಲ. ಎಲ್ಲ ದೊಡ್ಡ ದೊಡ್ಡ ಕಾರುಗಳೇ ಓಡಾಡ್ಬೇಕು, ಇಂಪೋರ್ಟೆಡ್ ಕಾರುಗಳು. ಲ್ಯಾಂಬ್ ಇದು ಆ ಥರದ ಓಡಾಡಬೇಕು. ಯಾಕಂದರೆ ಅಷ್ಟು ದುಡ್ಡು ಕೊಟ್ಟು ಯಾರು ಹೋಗ್ತಾರೆ ರೀ? ಟೋಲ್ ಯಾರು ಕೊಟ್ಟು ಹೋಗ್ತಾರೆ? ಏನನ್ನ ಮಾಡಿದ್ರೆ ಫೀಸಿಬಲ್ ಇರಬೇಕು, ಪ್ರಾಜೆಕ್ಟ್ಗೆ ಫೀಸಿಬಿಲಿಟಿ ಇರಬೇಕು. ಇರೋನ ಮೆಟ್ರೋನ ಇನ್ನಷ್ಟು ಇದೇ ದುಡ್ಡಲ್ಲಿ ಇದನ್ನು ಡಬಲ್ ಮಾಡ್ಬೋದು. ಇರೋ ಮೆಟ್ರೋನ ಅದು ಫೀಸಿಬಲ್ ಅಂತ ಆಗಿದೆ. ಮೆಟ್ರೋ ಈಸ್ ಫೀಸಿಬಲ್ ಎಲ್ಲ ಕಡೆ, ಇಡೀ ದೇಶದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಮತ್ತು ನಮ್ಮ ಟೆಕ್ನಾಲಜಿ ಎಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ಗೊತ್ತಿದೆ, ಈಗ ಇಂಜಿನಿಯರ್ಸ್ಗೆಲ್ಲ. ಇದು ಹೊಸ ಸಿಸ್ಟಮ್. ಎಲ್ಲ ಬಾಂಬೆಲಿ ಆಗಿದ್ದಾರೆ, ಡೆಲ್ಲಿ, ಅಲ್ಲೆಲ್ಲ ಮಾಡಿರೋದು ಕಡಿಮೆ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಏನೋ ಮಾಡಿದ್ದಾರೆ ಅಷ್ಟೇ. ಅದರಿಂದ ಇದು ಲಾಲ್ಬಾಗನ್ನು ಹಾಳು ಮಾಡುವಂಥ, ಬೆಂಗಳೂರಿನ ಶ್ವಾಸಕೋಶವನ್ನು ನಾಶ ಮಾಡುವಂಥ ಒಂದು ಪ್ರಾಜೆಕ್ಟ್ ಇದು. ಅದರಿಂದ ನಿಮ್ಮ ವೈಯಕ್ತಿಕ ಲಾಲಾಸೆಗೋಸ್ಕರ, ಮತ್ತು ಅವ್ರ ಸರ್ಕಾರ ಏನು ಇರಲ್ಲ, ಇನ್ನು 2 ವರ್ಷ ಇರೋದು, ಇನ್ನು 2 ವರ್ಷ ಇರೋದು. 2 ವರ್ಷ ಫಿನಿಶ್ ಆಗೋದು ಯಾವ್ದಾನ ಪ್ರಾಜೆಕ್ಟ್ ಮಾಡಿ ನೀವು. 2 ವರ್ಷಕ್ಕೆ ಫಿನಿಶ್ ಆಗೋದು ಯಾವ್ದಾನ ಪ್ರಾಜೆಕ್ಟ್ ಮಾಡಿ. ನೀವು ಮಾಡಿಬಿಟ್ಟು 1 ಕಿಲೋಮೀಟ್ರ್ ಕೊರೆದ್ಬಿಟ್ಟು ಆಮೇಲೆ ಇನ್ನು 15 ಕಿಲೋಮೀಟ್ರ್ ಬಿಟ್ಬಿಟ್ಟು ಹೋದ್ರೆ ಯಾರು ಮಾಡ್ತಾರೆ? ಯಾರ್ದು ಹತ್ರ ದುಡ್ಡಿದೆ? ಅದರಿಂದ ಇದೆಲ್ಲ ಮಾಡಿ ಬೆಂಗಳೂರಿನ ವಿಲನ್ ಆಗಬೇಡಿ ನೀವು. ಡಿ ಕೆ ಶಿವಕುಮಾರ್ ಅವರೇ, ಬೆಂಗಳೂರಿನ ವಿಲನ್ ಆಗಬೇಡಿ ಅನ್ನೋ ಒಂದು ಸಲಹೆಯನ್ನು ನಾವು ಕೊಡ್ತಾ ಇದ್ದೀರಿ. ಇದರ ವಿರುದ್ಧನೂ ಕೂಡ ಇನ್ನೊಂದು 3-4 ದಿನದಲ್ಲಿ ನಾವೆಲ್ಲ MLAಗಳು, ಸೌತಿನ MLAಗಳು ಕೆಲವರೆಲ್ಲ ನಾವು ಸೇರ್ತಾ ಇದ್ದೀರಿ. ಇದ್ರ ಬಗ್ಗೆ ಒಂದು ಹೋರಾಟವನ್ನು, ಲಾಲ್ಬಾಗ್ ಉಳಿಸಿ ಪರಿಸರವನ್ನು ಕಾಪಾಡಿ ಅನ್ನೋ ಒಂದು ಘೋಷಣೆ ಇಟ್ಕೊಂಡು ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀರಿ. ಇವತ್ತು ಬೆಳಗ್ಗೆ ಒಂದು ಮೀಟಿಂಗನ್ನು ಕೂಡ ನಾನು ಜಯನಗರದಲ್ಲಿ MLAಗಳು ರವಿ ಸುಬ್ರಹ್ಮಣ್ಯ ಅವರು, ಗರುಡಾಚಾರ್ಯ ಅವರು ಮತ್ತು ರಾಮಮೂರ್ತಿ ಅವರೆಲ್ಲ ಸಭೆಗೆ ಬಂದಿದ್ದರು. ಒಂದು ಸಭೆನೂ ಕೂಡ ಮಾಡಿದ್ದೀರಿ. ಇದ್ರ ಬಗ್ಗೆ ಒಂದು ಹೋರಾಟವನ್ನು, ಜನಾಂದೋಲನವನ್ನು ನಾವು ಮಾಡ್ತೀರಿ. ಇನ್ನೊಂದು ಹೇಳ್ಬಿಡ್ತೀನಿ. ಯಾವುದು? ಹಾಂ ರಾಹುಲ್ ಗಾಂಧಿಗೆ ಎಷ್ಟು ಕಮಿಷನ್ ಕೊಡ್ತಿದ್ದೀರಾ ಟನಲ್ ಯೋಜನೆಯಲ್ಲಿ ಅಂತ ನೀವು ಕೇಳಿದ್ದೀರಾ? ಕಮಿಷನ್ ಆರೋಪ ಮಾಡಿದ್ದೀರಾ ನೀವು? ಹೌದು, ಅಲ್ಲಿಗೆ ಹೋಗ್ಬೇಕಲ್ಲ. ಎಲ್ಲ ಹಳ್ಳಕ್ಕೆ ತಾನೇ ಸೇರಬೇಕು, ಎಲ್ಲ ಹಳ್ಳಕ್ಕೆ ತಾನೇ ಸೇರೋದು. ಅದಕ್ಕೆ ಅಲ್ಲೇ ಹೋಗ್ತದೆ. ಬಿಹಾರ್ ಎಲೆಕ್ಷನ್ ಯಾರು ಮಾಡ್ತಾರೆ? ಸತ್ಯ ಹೇಳ್ತೀನಿ, ಬಿಹಾರ್ ಎಲೆಕ್ಷನ್ ಮಾಡೋಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲಿ ದುಡ್ಡು ಬರುತ್ತೆ ಹೇಳಿ? ಇಡೀ ದೇಶದಲ್ಲಿ ಹಿಮಾಚಲ್ ಪ್ರದೇಶ್ ಪಾಪರ್ ಆಗಿದೆ, ಭಿಕ್ಷೆ ಬೇಡ್ತಾ ಇದ್ದಾರೆ. ದೇವಸ್ಥಾನಗಳಿಗೆಲ್ಲ ಲೆಟ್ರ್ ಬರೆದಿದ್ದಾರೆ, ಉಂಡಿಗೆ ಬರೋ ಕಾಸನ್ನೆಲ್ಲ ನಮಗೆ ಕೊಡಿ ಅಂತ ಬರೆದಿದ್ದಾರೆ.
ಮುಗೀತು ಅಲ್ಲಿಗೆ. ಹಿಮಾಚಲ ಹಿಮ ಮುಚ್ಕೊಂಡೋಯ್ತು. ಇನ್ನು ತೆಲಂಗಾಣ ಮುಖ್ಯಮಂತ್ರಿ ಭಾಷಣದಲ್ಲಿ ಹೇಳಿದ್ದಾನೆ, ನನ್ನ ಹತ್ರ 10 ಪೈಸೆ ಇಲ್ಲ, ಪಾಪರ್ ಔಟಿದ್ದೀನಿ, ವಿದ್ಯೆ ಒಂದು ಕೊಡ್ತೀನಿ ಅಷ್ಟೇ, ಉಳಿದಿದ್ದು ಯಾವುದು ನನ್ನ ಕೇಳಬೇಡಿ ಅಂಥೇಳಿ ರೇವಂತ್ ರೆಡ್ಡಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಉಳಿದಿರೋದು ಕರ್ನಾಟಕ ಒಂದೇ. ಅದಕ್ಕೆ ಈ ಟನಲ್ ರೋಡಲ್ಲಿ ಮಾಡಿದ್ದನ್ನು ಕಳಿಸುವಂಥದ್ದು ವ್ಯವಸ್ಥೆ ಅಷ್ಟೆ. ಅವರೇನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅವರು. ಈ ಟನಲ್ನ ನಾನೇ ಉದ್ಘಾಟನೆ ಮಾಡ್ತೀನಿ, ನಾನೇ ಕಂಪ್ಲೀಟ್ ಮಾಡಿ ಎಲ್ಲಾನ ಹೇಳಿದಾರ? ಎಲ್ಲೂ ಹೇಳಿಲ್ಲ. ಅದು ಆರ್ಡ್ರ್ ಮಾಡಬೇಕಂತೆ ಮಿಷಿನ್ನ, ಆ ಚೈನಾಯಿಂದ ಅಲ್ಲ, ಯಾವುದೋ ಜರ್ಮನ್ ಇದರಿಂದ. ಆ ಮಿಷಿನ್ ತಯಾರು ಮಾಡೋಕ್ಕೆ 1 ವರ್ಷ ಅಂತೆ. ಆ ಮಿಷಿನ್ ತಯಾರಾಗದಂಗೆ ಅದು ಬೆಂಗಳೂರಿಗೆ ಬರೋದು ಯಾವಾಗ? ಅದನ್ನು ರಿಸೀವ್ ಮಾಡೋಕ್ಕೆ ಹೋಗೋವಾಗ ಸಿದ್ದರಾಮಯ್ಯ ಇರ್ತಾರ, DK ಶಿವಕುಮಾರ್ ಇರ್ತಾರೆ, ಯಾರು ಇರ್ತಾರೆ? ಎಲ್ಲ ಗಾಳಿಗೋಪುರ. ಟನಲ್ ರೋಡೇ ಒಂದು ಗಾಳಿಗೋಪುರ, ದುಡ್ಡು ಹೊಡೆಯುವಂಥ ಸ್ಕೀಮ್ ಅಷ್ಟೇ. ಅದು ಬಿಟ್ಟರೆ ಏನು ಟನಲ್ ಇಲ್ಲ. ಇಷ್ಟೆಲ್ಲ ಪರಿಸರ ಹಾಳು ಮಾಡಿ ನೀರಿನ ಜಲ ಏನಿದೆ ಅದನ್ನೆಲ್ಲ ಆ ಏರಿಯಾದಲ್ಲಿರೋ ಬೋರ್ವೆಲ್ ಎಲ್ಲ ಹೊರಟೋತವೆ. ನನಗನ್ಸುತ್ತೆ 1 ಲಕ್ಷ ಬೋರ್ವೆಲ್ಗೂ ಹೆಚ್ಚು ಬೋರ್ವೆಲ್ಗಳು ಮುಳುಗೋತವೆ. ಆ ಟ್ರ್ಯಾಕಲ್ಲಿ ಬರೋ ಆ ಕಡೆ ಈ ಕಡೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಏರಿಯಾದಲ್ಲಿ ಎಲ್ಲ ಬೋರ್ವೆಲ್ಗಳು ಯಾರ್ಯಾರು ಕೊರೆದಿದ್ದಾರೋ ಎಲ್ಲ ಮುಚ್ಚಬೇಕು. ಅವರು ಖರ್ಚು ಮಾಡಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಬೋರ್ವೆಲ್ಗೆ ಸುಮಾರು 15ರಿಂದ 20 ಲಕ್ಷ ಖರ್ಚು ಮಾಡಿರ್ತಾರೆ. ಆ ದುಡ್ಡೆಲ್ಲ ಯಾರು ಕಟ್ಕೊಡ್ತೀರಾ ಈ ರೂಟಲ್ಲಿ? ಆಮೇಲೆ ಅಷ್ಟು ಜನಕ್ಕೆ ನೀರೆಲ್ಲಿಂದ ತಂದು ಕೊಡ್ತೀರಾ? 16 ಕಿಲೋಮೀಟ್ರ್ ದೂರದಲ್ಲಿ ಇರೋ ಬೋರ್ವೆಲ್ ಎಲ್ಲ ಔಟ್. ಅದ್ರ ದುಡ್ಡು ನೀರಿನ ಸಲೆ ಹೋದ್ಮೇಲೆ ಆ ದುಡ್ಡು ಯಾರು ಕೊಡ್ತೀರಾ ನೀವು? ಅವ್ರಿಗೆ ನೀರು ವ್ಯವಸ್ಥೆ ಏನು ಮಾಡ್ತೀರಾ? ಇವೆಲ್ಲ ನೂರಾರು ಸೈಂಟಿಫಿಕ್ ಇಶ್ಯೂಸ್ ಇದೆ. ನಾನು ಟನಲ್ ರೋಡ್ ಮಾಡ್ತೀನಿ, ನಾನು ಬ್ರ್ಯಾಂಡ್ ಬೆಂಗಳೂರು ಮಾಡ್ಬಿಡ್ತೀನಿ, ಹೇಳಕ್ಕೆ ಚಂದ ಇರ್ತೈತ್ರಿ. ಬಟ್ ಇವೆಲ್ಲ ಯಾರು ಸರ್ವೆ ಮಾಡಿದ್ದಾರೆ? ಯಾರು ಸರ್ವೆ ಮಾಡಿ ಯಾರು ಹೇಳಿದ್ದಾರೆ? ಅದರಿಂದ ಇದು ಸೈಂಟಿಫಿಕ್ ಆಗಿ ಸರ್ವೆ ಆಗಿಲ್ಲ, ಜನರ ಅಭಿಪ್ರಾಯ ಕೇಳಿಲ್ಲ, ಮತ್ತು ಅದಕ್ಕೆ ಹಣದ ವ್ಯವಸ್ಥೆನೂ ಕೂಡ ಬಡ್ಜೆಟಲ್ಲಿ ಇಲ್ಲ, ಸರಿಯಾಗಿಲ್ಲ. ಮತ್ತು DK ಶಿವಕುಮಾರ್ ಹೇಳಿ 16,000 ಮೇಲೆ 1 ನಯಾ ಪೈಸನೂ ಖರ್ಚು ಮಾಡಲ್ಲ ಅಂತ ಹೇಳಿ ಧೈರ್ಯವಾಗಿ ಎದೆ ಮುಟ್ಕೊಂಡು ಹೇಳಿ. ನಾವು 16,000 ಕೋಟಿ ಬಿಟ್ಟರೆ ಅದ್ರ ಮೇಲೆ ಒಂದೇ 1 ನಯಾ ಪೈಸನೂ ಖರ್ಚು ಮಾಡಲ್ಲ ಹೇಳಿ ನೋಡೋಣ. ಇಲ್ಲ ಇವಾಗೇ ಮಾಡಿಬಿಡ್ಲಿ, ಇಲ್ಲ ಜಾಸ್ತಿ ಆಗ್ತೈತೆ ಅಂತ ಹೇಳಿ, ಜನಕ್ಕನ ಗೊತ್ತಾಗಲಿ ಇದ್ರ ಪ್ರಾಜೆಕ್ಟ್ ಏನು ಕಾಸ್ಟು ಅಂತೇಳಿ. ಇದು ಹೆಂಗಾಗುತ್ತೆ ಅಂದರೆ, ಹಿಂದೆ ಎಲ್ಲ ಈ ಮಿನಿ ವಿಧಾನಸೌಧ ಕಟ್ತಾ ಇದ್ರು, ಟೆಂಡರ್ ಹೆಂಗೆ ಕರೀತಾನೆ ಅವತ್ತೇ ಕೋಟಿ ಕೊಡ್ತಾ ಇದ್ದಿದ್ದು. ಟೆಂಡರ್ ಆಗೋದು ಬಿಲ್ಡಿಂಗ್ ಮಾತ್ರ ಆಗೋದು, ಬಾಗಿಲು ಕಿಟಕಿ ಏನೂ ಇರ್ತಾ ಇರಲ್ಲ, ಅದಕ್ಕೊಂದು ಟೆಂಡ್ರು. ಆಮೇಲೆ ಎಲೆಕ್ಟ್ರಿಸಿಟಿ ಇರ್ತಾ ಇರಲ್ಲ, ಅದಕ್ಕೊಂದು ಟೆಂಡ್ರು. ಲಿಫ್ಟ್ಗೆ ಒಂದು ಟೆಂಡ್ರು. ಎಲ್ಲ ಸೇರಿಸಿದ್ರೆ 25 ಕೋಟಿ ಆಗ್ಬಿಡೋದು. ಟೆಂಡ್ರ್ ಇರೋದೆಷ್ಟು 10 ಕೋಟಿಗೆ, ಕಂಪ್ಲೀಟ್ ಆಗೋದೆಷ್ಟು 25 ಕೋಟಿಗೆ. ಆ ಸ್ಥಿತಿ ಈ ಇದ್ರದ್ದು ಟನಲ್ ರೋಡ್ದು ಅದೇ ಸ್ಥಿತಿ ನೋಡ್ತಾ ಇದ್ದೀವಿ ನಾವು. ಮೂರನೇ ಇದು ಅತಿವೃಷ್ಟಿ ಆಗಿದೆ. ಯಾವುದು ಅತಿವೃಷ್ಟಿಯಾಗಿ ಇಡೀ ರಾಜ್ಯದಲ್ಲಿ 2ನೇ ಬಾರಿ ಮತ್ತೆ ಮಳೆಯ ಅನಾಹುತ ಚಿಕ್ಕಮಗಳೂರು ಇರ್ಬೋದು, ಉತ್ತರ ಕರ್ನಾಟಕದ ಭಾಗದಲ್ಲಿ ಮತ್ತೆ ಆಗ್ತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಿಲ್ಲ. ನಾವು ಕೂಡ BJP ಇಲ್ಲೆಲ್ಲ ಹೋರಾಟಗಳನ್ನು ಮಾಡಿದ್ದೀರಿ, ರೈತರು ಹೋರಾಟವನ್ನು ಮಾಡಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಇನ್ನೂ ಹಣ ಬಿಡುಗಡೆ ಮಾಡದೆ ಮೀನಾವೇಷ ಎಣಿಸ್ತಾ ಇದೆ. ಮತ್ತು ಖರೀದಿ ಮಾಡಬೇಕಾಯಿತು ಅವರು. ಸೋಯಾಬೀನ್ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಉದ್ದು, ಹೆಸರು, ಇವೆಲ್ಲ ಖರೀದಿ ಮಾಡಬೇಕಾಯಿತು. ಆ ಖರೀದಿನೇ ನಿಲ್ಲಿಸ್ಬಿಟ್ಟವ್ರೆ, ಶುರುನೇ ಮಾಡಿಲ್ಲ. ಹಣ ಇಲ್ಲ. ಅವರು ಖರೀದಿ ಮಾಡೋಕ್ಕೆ ಹಣ ಕೇಳ್ತಾ ಇದ್ದಾರೆ ಇಲಾಖೆಯವರು. ಫೈನಾನ್ಸ್ ಡಿಪಾರ್ಟ್ಮೆಂಟವರು ಹಣಕ್ಕೆ ನೋ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಹಣ ಇಲ್ಲ, ಖರೀದಿನ ಲೇಟ್ ಮಾಡಿ ಇನ್ನೂ 1 ತಿಂಗಳಾದಮೇಲೆ ಯಾರು ಇವೆಲ್ಲ ಏನು ಮಾಡ್ತಾರೆ? ಹೆಸರು ಕಾಳು ಇವೆಲ್ಲ ಇಟ್ಕೊಂಡು ಏನು ಮಾಡ್ತಾರೆ ರೈತರು? ಎಲ್ಲ ಹಾಳಾಗೋಗ್ತದೆ. ಕೂಡಲೇ ಖರೀದಿಯನ್ನು ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾವುದು? ಅಲ್ಲ, ಖರೀದಿ ಮಾಡಬೇಕಲ್ಲ, ಖರೀದಿಗೆ ಹಣ ಬಿಡುಗಡೆ ಮಾಡಬೇಕು.
ಈರುಳ್ಳಿಯಿಂದನೂ ಈರುಳ್ಳಿ ಏನೇನು ಬೆಳೆ ಖರೀದಿ ಹಾಂ ಮಾಡೋದು? ಇದು ಸೂರ್ಯಕಾಂತಿ, ಹೆಸರು, ಉದ್ದಿನಕಾಳು, ಸೋಯಾಬೀನ್. ಅದೇ ರೀತಿ ಈರುಳ್ಳಿನೂ ಕೂಡ ಬೆಲೆ ಕುಸಿದು ಹೋಗ್ಬಿಟ್ಟಿದೆ. ಈರುಳ್ಳಿ ಕ್ವಿಂಟಾಲ್ಗೆ 200ರಿಂದ 300 ರೂಪಾಯಿಗೆ ಬಂದ್ಬಿಟ್ಟಿದೆ. ಸುಮಾರು 8ರಿಂದ 10 ಸಾವಿರ ರೇಟ್ ಇತ್ತು. 200ರಿಂದ 300 ರೂಪಾಯಿಗೆ ಬಂದ್ಬಿಟ್ಟಿದೆ ಈರುಳ್ಳಿ. ಅದಕ್ಕೂ ಕೂಡ ಬೆಂಬಲ ಬೆಲೆ ಕೊಟ್ಟು ಖರೀದಿ ಮಾಡಬೇಕು. ಅದನ್ನು ಮಾಡಿಲ್ಲ. ಅಂದರೆ ಟೋಟಲ್ ನನಗೆ ಅನಿಸೋ ಪ್ರಕಾರ ಸರ್ಕಾರದಲ್ಲಿ ದುಡ್ಡಿದ್ದಿದ್ರೆ ಇಷ್ಟು ಕಳಪೆ ಆಗ್ತಾ ಇರಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲ ಸರ್ಕಾರಗಳು ರೈತರ ವಿಚಾರ ಬಂದಾಗ ಮುಂಚೂಣಿಯಲ್ಲಿದ್ದು ಕೆಲಸ ಮಾಡಿದೆ. ಎಲ್ಲ ಸರ್ಕಾರಗಳು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಈ ಸರ್ಕಾರ ರೈತರ ಪಾಲಿಗೆ ಒಂದು ರೀತಿ ಸತ್ತೋದಂತಿದೆ, ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಕಳೆದ 25-26ನೇ ಸಾಲಿನ ಬಡ್ಜೆಟಲ್ಲಿ ಹಣ ಇಲಾಖೆಗಳಿಗೆ ಕೊಟ್ಟಿದ್ದಾರಲ್ಲ, ಹಣ ಇಲಾಖೆಗಳಿಗೆ ಕೊಟ್ಟಿದ್ದಾರೆ, ಖರ್ಚು ಮಾಡಿ ಅಂತ ಬಡ್ಜೆಟಲ್ಲಿ ತೋರಿಸಿದ್ದಾರೆ ಅಷ್ಟೇ. ಖರ್ಚು ಮಾಡಿ ಅಂತ ಹೇಳಿರೋ ಇದರಲ್ಲಿ ಕಂದಾಯ ಇಲಾಖೆಯಲ್ಲಿ 5,780 ಕೋಟಿ ಖರ್ಚು ಮಾಡಬೇಕಾಯಿತು. ಮಾಡಿರೋದು 46% ಮಾತ್ರ. ಪಶು ಸಂಗೋಪನಾ ಇಲಾಖೆ 1,561 ಕೋಟಿ, 44%. ಗ್ರಾಮೀಣ ಅಭಿವೃದ್ಧಿ ಅದೇ RSS ಅದೆಲ್ಲ ಏಳ್ಗಂಡು ಸುತ್ತವರಲ್ಲ ದಿನ, ಅವರ ಇಲಾಖೆಯಲ್ಲಿ 2,964 ಕೋಟಿ. ಎಷ್ಟು? 90%? 90% ಮಾಡಿದ್ದಾರೆ. ಕೇವಲ 11% ಮಾಡಿ, ಕೇವಲ 11.02%. ಯಾವುದು? ಗ್ರಾಮೀಣ ಅಭಿವೃದ್ಧಿ ಇಲಾಖೆ. RSS ಬಗ್ಗೆ ಅದು ಇಲ್ಲ, ಇದಿಲ್ಲ, ಟೋಪಿ ಇಲ್ಲ, ದಂಡ ಇಲ್ಲ, ಶೇರ್ ಟ್ಯಾಕ್ ಇಲ್ಲ. ಇವ್ರ ಮನೆ ಮಕ್ಕಳು ಹೋಗಿದ್ದಾರ ಎಲ್ಲ ಕೇಳ್ತಾರಲ್ಲಪ್ಪ, ನಿಮ್ಮ ಮನೆ ಮಕ್ಕಳು, ಯಾರ ಮನೆ ಮಕ್ಕಳು ಹೋಗಿದ್ದಾರೆ, RSS ಚಡ್ಡಿ ಹಾಕಿದಾರ, ದಂಡ ಹಿಡ್ದಿದ್ದಾರ ಅಂತ ಎಲ್ಲ ಕೇಳ್ತಾ ಇದ್ದೀರಲ್ಲ. ನಾವು ನಿಮ್ಮನ್ನು ಕೇಳ್ತಾ ಇದ್ದೀರಿ. 2,964 ಕೋಟಿಯಲ್ಲಿ ನಿಮ್ಮ ಅಚೀವ್ಮೆಂಟು 11% ಮಾತ್ರ. ಉತ್ತರ ಕೊಡಿ ಪ್ರಿಯಾಂಕ ಖರ್ಗೆ ಅವರು. ITBT ಅದಕ್ಕೆ ಬರ್ತೀನಿ. ITBT 117 ಕೋಟಿ ITBTಗೆ ಅಲೋಕೇಶನ್ ಬಡ್ಜೆಟಲ್ಲಿ. ಅದು ಇನ್ನೂ 1%, 10.86. 100 ಮಾರ್ಕ್ಸ್ ಇದ್ದರೆ ಅವ್ರು ತಗೊಂಡಿರೋದು 10 ಮಾರ್ಕ್ಸು. ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ 11 ಮಾರ್ಕ್ಸು 100ಕ್ಕೆ. ಇವ್ರನ್ನ ಪಾಸ್ ಮಾಡಬೇಕಾ ಫೇಲ್ ಮಾಡಬೇಕಾ ಜನ ತೀರ್ಮಾನ ಮಾಡಿ. ಇವ್ರು ಪಾಸ್ ಆಗಿದ್ದಾರಾ ಅಂತ, ಪಾಸಾ ಫೇಲಾ ಅಂತ ಜನ ತೀರ್ಮಾನ ಮಾಡಿ. ಇವೆರಡೂ ಇಲಾಖೆ. ಯೋಜನೆ ಮತ್ತು ಸಾಂಘಿಕ ಅದು 342 ಕೋಟಿ, 8% ಅಚೀವ್ಮೆಂಟು. ಶಾಲಾ ಶಿಕ್ಷಣ 13,930 ಅಂದರೆ 14,000 ಕೋಟಿ ಶಾಲಾ ಶಿಕ್ಷಣಕ್ಕೆ, ಅದು 35% ಅಚೀವ್ಮೆಂಟು. ಅದು ಜಲಸಂಪನ್ಮೂಲ DK ಶಿವಕುಮಾರ್ ಇಲಾಖೆ. ನೀವೆಲ್ಲ ತಿಳ್ಕೊಂಡಿದ್ದೀರ ಪವರ್ಫುಲ್ಲು, ಟ್ರಬಲ್ ಶೂಟರ್ ಅಂತ. ಇಲ್ಲಿ ಶೂಟೇ ಇಲ್ಲ. 23%. ಟ್ರಬಲ್ಲು ಇಲ್ಲ, ಶೂಟು ಇಲ್ಲ. ಇದು ಅವ್ರು ಶೂಟ್ ಹಾಕ್ಕೊಂಡು ಓಡಾಡ್ತಾವ್ರೆ ಅಷ್ಟೇ. ಶೂಟು ಒಂದು ಹೆಗಲ ಮೇಲೆ, ಕೂಲಿಂಗ್ ಗ್ಲಾಸು. 23.9% ಅವ್ರದ್ದು. ಆಮೇಲೆ ತೋಟಗಾರಿಕೆ ಅದು ಎಳ್ಳು ನೀರು ಬಿಟ್ಬಿಟ್ಟವ್ರೆ, 23%. ಅದು ಹೈಯೆಸ್ಟ್ ಆಗಬೇಕಾಯ್ತು. ತೋಟಗಾರಿಕೆ ಇರಬೇಕು, ಕೃಷಿ ಇರಬೇಕು, ಅದು ನಮ್ಮ ಜೀವನಾಡಿ. ಅಲ್ಲಿ 23%. ವಸತಿ ಜಮೀನು ಮನೆ BJP ಅವರು ಒಂದು ಮನೆ ಕೊಟ್ಟಿಲ್ಲ. ಎಷ್ಟು? 18%. 18%, 100ಕ್ಕೆ 18.38. ಲೋಕೋಪಯೋಗಿ ಇಲಾಖೆ ರೋಡ್ಗಳು, ಅದೇ ಹಳ್ಳ ಬಿದ್ದಿರೋ ರೋಡ್ಗಳು ಇಡೀ ಕರ್ನಾಟಕ
3685 ಕೋಟಿ, 33%, 33.64%. ಇನ್ನೂ ಎಲ್ಲ ಇದೆ, ಇನ್ನು ಆರೋಗ್ಯ ಇದೆ. ಆರೋಗ್ಯ ಅಲ್ಲ, ಆರೋಗ್ಯದ ಒಂದು ಹೇಳ್ಬಿಡ್ತೀನಿ. 3951 ಕೋಟಿ, 31%. ಪಾಸಿಂಗ್ ಮಾರ್ಕು ಇಲ್ಲ. ಪಾಸ್ ಆಗಬೇಕಾದ್ರೆ 35 ಬೇಕು. ಈಗೇನೋ 34 ಮಾಡೋರು, 30. ಹಾಂ ಇಲ್ಲ, ಪಾಸಿಂಗೂ ಇಲ್ಲ. ಕೊಡ್ತೀನಿ ಇದನ್ನು ನಿಮ್ಗೆ, ಆಮೇಲೆ ಬೇಕಾದ್ರೆ ನಿಮಗೆಲ್ಲ ಕಳಿಸ್ಕೊಡ್ತೀನಿ ಅದೆಲ್ಲ. ಅದರಿಂದ ಈ ನಾನು ಹೇಳೋದು, ಇವ್ರು ಖರ್ಚು ಮಾಡಿಲ್ಲ ಅಂದರೆ ನೀವು ಮಂತ್ರಿಗಳು ಖರ್ಚು ಮಾಡಿದೆ ಅಂತ ಅಲ್ಲ, ಅದು ಒಂದು ಪಾಯಿಂಟು. ಇಲಾಖೆಗೆ ದುಡ್ಡೇ ಕೊಟ್ಟಿರಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು, ಅಲ್ಲೇ ತಡೆ ಹಿಡ್ಕೊಂಬಿಟ್ಟಿರ್ತಾರೆ. ಯಾಕಂದರೆ ಹಣ ಇಲ್ಲ, ಟ್ರೆಜರಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಹಣ ಇಲ್ಲ. ಹಣ ಇಲ್ದಿದ್ದಕ್ಕೆ ಈ ಟ್ರಿಕ್ ಮಾಡಿದ್ದಾರೆ. ಇಲಾಖೆಗಳಿಗೆ ಏನು ಫ್ಲೋ ಮಾಡಬೇಕಾಗಿತ್ತು ಅದನ್ನು ಸ್ಟಕ್ ಡೌನ್ ಮಾಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಫಸ್ಟು ಅವರು ಸಂಬಳಗಳು ಕೊಡೋಕ್ಕೆ ನೋಡ್ತಾ ಇದ್ದಾರೆ, ಅದಾದಮೇಲೆ ಗ್ಯಾರಂಟಿಗಳು, ಇಷ್ಟರಲ್ಲೇ ಉಳಿತಾ ಇದ್ದಾರೆ. ಉಳಿದ್ರೆ ಸಂಬಳ ಕೊಟ್ಟು ಗ್ಯಾರಂಟಿ ಕೊಟ್ಟು ಹಣ ಉಳಿದ್ರೆ ರೈತರು, ವಿದ್ಯಾಭ್ಯಾಸ, IT BT, ರಸ್ತೆಗಳು ಇವೆಲ್ಲ ಆಮೇಲೆ, ಉಳಿಯೋದೇ ಇಲ್ಲಲ್ಲ. ಅದಕ್ಕೋಸ್ಕರ ಹಣ ಇಲ್ದಿರ ಈ ಖಾತೆಗಳಿಗೆಲ್ಲ ಇವತ್ತು ನಾಮ ಹಾಕಿರೋ ಅಂತ ನೋಡ್ತಾ ಇದ್ದೀರಿ ನಾವು. ಇದು ಇನ್ನು ಬಿ ಖಾತಾ ಅನ್ನೋದು ಕೂಡ ದೊಡ್ಡ ದಂಧೆ ಆಗೋಟಿದೆ. ಅದರ ಅವರೇನೋ ಭಾಳ ಹೊಗಳ್ಗಂಡು ಹೇಳ್ತಾ ಇದ್ದಾರೆ. ಬಿ ಖಾತಾ ಅಂದರೆ ಬಿ ಖಾತಾಯಿಂದ ಎ ಖಾತಾ. ನಿಮ್ಮ ಕಟ್ಟಿರೋ ಮನೆಗೆ ಮಾಡಲ್ಲ. ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ಮನೆಗೆ ಮಾಡ್ತಾರೆ. ಕಟ್ಟಿರೋ ಮನೆಗಳಿಗೆಲ್ಲ ಬಿ ಇಂದ ಎ ಮಾಡ್ತಾರೆ, ಮನೆಗಳು ಮಾಡಲ್ಲ. ನಿಮ್ಮ ಸೈಟಿಗೆ ಮಾತ್ರ ಮಾಡೋದಷ್ಟೇ. ಮನೆ ಅಕ್ರಮನೇ, ಮನೆ ಅಕ್ರಮ, ಸೈಟು ಸಕ್ರಮ. ನೋಡ್ರಿ, ಬಿಲ್ಡಿಂಗ್ ಅಕ್ರಮ, ಸೈಟು ಸಕ್ರಮ. ಯಾರನ್ನ ನಂಬ್ತಾರ? ಒಂದು ಮಾಡಿದ್ರೆ ಸೈಟು ಸಕ್ರಮ ಆಗಬೇಕು, ಬಿಲ್ಡಿಂಗು ಸಕ್ರಮ ಆಗಬೇಕು, ಇಲ್ಲ ಎರಡೂ ಅಕ್ರಮ ಆಗಬೇಕು. ಇಲ್ಲ ಹಂಗಲ್ಲ, ನೀವು ದುಡ್ಡು ಕಟ್ಟಿದ್ರೆ ಸೈಟ್ ಮಾತ್ರ, ಬಿಲ್ಡಿಂಗ್ ಆಗಲ್ಲ. ಹಿಂದೆ ನಾವು ಸರ್ಕಾರ ಇದ್ದಾಗ ನಾವು 100 ರೂಪಾಯಿ ಮಾಡಿದ್ರಿ, ಎಲ್ಲರಿಗೂ 10,000 ರೂಪಾಯಿ ಬರ್ತಾಯಿತ್ತು. 10,000 ರೂಪಾಯಿ ಇಲ್ಲ, 10-12,000 ರೂಪಾಯಿ 30-40ಗೆ ಅಷ್ಟೇ ಬರ್ತಾಯಿದ್ದು. 10,000-12,000 ರೂಪಾಯಿ ಬರ್ತಾಯಿತ್ತು. ಬರೀ ಒಳ್ಳೆ ಟೈಮ್ ಬಂದಿದೆಯಾ? ಚೇರಕಪ್ಪ. ಇಲ್ಲ ಅವಾಗ ಲಂಸಮ್. ಲಂಸನ್ ಅವಾಗ. ಈಗ ಆಗಲೂ ದರೋಡೆ ಇದು. ಈಗೇನು ಇಲ್ಲ ಅಂದ್ರೂ ಅವರು ಸುಮಾರು 4 ಲಕ್ಷದಿಂದ 40 ಲಕ್ಷದವರೆಗೂ ಕಟ್ಟಬೇಕು. ನಾಲ್ಕು ಲಕ್ಷದಿಂದ 40 ಲಕ್ಷ ಕಟ್ಬೇಕು. ಯಾರು ಕಟ್ತಾರೆ? ಅವನು ಸೈಟ್ ತೊಗೊಂಡಿದ್ದಾನೆ, ಮನೆ ಕಟ್ಕೊಂಬಿಟ್ಟಿದ್ದಾನೆ, ಅವ್ರಿಗೆ ನೀರಿದೆ, ಕರೆಂಟ್ ಇದೆ, ರಸ್ತೆ ಇದೆ, ಎಲ್ಲ ಇದ್ಮೇಲೆ ಅವನು ಯಾಕೆ ಕಟ್ತಾನೆ? ಕಟ್ಟು ಅಲಂತ ಮಾಡ್ತಾ ಇದ್ದಾರೆ. ಏನು ಕ್ರಾಂತಿ ಅಂತೆ, ಬಿ ಇಂದ ಎ ಖಾತೆಗೆ ಮಾಡೋವಂಥದ್ದು ಕ್ರಾಂತಿ ಅಂತೆ. ಕ್ರಾಂತಿ ಅಲ್ಲ, ಉಸೂಲಿ. ಇದು ಉಸೂಲಿ ಮಾಡೋಕ್ಕೆ. ಯಾಕಂದರೆ ಸರ್ಕಾರದಲ್ಲಿ ಹಣ ಇಲ್ಲದೆ ಪಾಪರಾಗಿ ಅಭಿವೃದ್ಧಿ ಹಳ್ಳ ಬಿದ್ದಿರೋ ರಸ್ತೆಗಳಿದೆಯಲ್ಲ, ಇದನ್ನು ಮುಚ್ಚಕ್ಕೆ ಜನಗಳ ಮೇಲೆ ಮತ್ತೊಂದು ಹೊರೆ. ಹಾಲಾಯಿತು, ಆಲ್ಕೋಹಾಲ್ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪೆಟ್ರೋಲ್ ಆಯಿತು, ಡೀಸೆಲ್ ಆಯಿತು, ಡೆತ್ ಸರ್ಟಿಫಿಕೇಟ್ ಆಯಿತು, ಬರ್ತ್ ಸರ್ಟಿಫಿಕೇಟ್ ಆಯಿತು. ಒಟ್ಟು 65,000 ಕೋಟಿ 25 ತೆರಿಗೆಗಳನ್ನು ಹಾಕಿದ್ದೀರ. ಇದು 26ನೇ ತೆರಿಗೆ. ಈಗಾಗಲೇ 25 ತೆರಿಗೆ ಹಾಕಿದ್ದೀರ. ಅದರಿಂದ 65,000 ಕೋಟಿ ಮಾಡ್ತಾ ಇದ್ರ. ಇದನ್ನು ಹಾಕ್ಬಿಟ್ಟು ಇದರಿಂದ ಒಂದು 8ರಿಂದ 10,000 ಕೋಟಿ ವಸೂಲಿ ಮಾಡಬೇಕು. ದೊಡ್ಡ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಿ, ಎಚ್ಚರಿಕೆಯಿಂದ ಇರಿ. 100 ಇರೋದು 200 ಮಾಡಲಿ, 200 ಇಲ್ಲ 400 ಮಾಡಲಿ ಬೇಕಾದ್ರೆ.
ಹಿಂದೆ 100 ರೂಪಾಯಿ ಇತ್ತಪ್ಪ ಅಭಿವೃದ್ಧಿ ಶುಲ್ಕ ಅಂತ ಎಲ್ಲರಿಗೂ ಗೊತ್ತಿದೆ. 100 ರೂಪಾಯಿ ಇತ್ತು. ಈಗ ಬೆಲೆ ಏರಿಕೆ ಆಗಿರೋದ್ರಿಂದ 500 ಮಾಡಿಬೇಕಾದ್ರೆ ಇದ್ಯಾವುದು 5%. ಈಗ 60% ಕಮಿಷನ್ ಇದೆಯಲ್ಲ, ಅದಕ್ಕೆ 5% ಸೇರಿದ್ರೆ 65% ಆಗ್ತದೆ ಕಮಿಷನ್ ಅಷ್ಟೇ ನಿಮ್ಗೆ. ಈ ಬಿ ಖಾತಾ ಎ ಖಾತಾ ದಂಧೆ ಇದೆಯಲ್ಲ, ಇದು ದುಡ್ಡು ವಸೂಲಿ ಮಾಡೋಕ್ಕೆ ಒಂದು ಸ್ಕೀಮ್ ಅಷ್ಟೇ. ಇದ್ರ ಹೆಸರಲ್ಲಿ ಅಧಿಕಾರಿಗಳು ಈಗಾಗಲೇ ಖಾತಾ ಅದೇನೋ ಮಾಡ್ತಾ ಇದ್ದಾರಲ್ಲ ಮನೆಗಳದೆಲ್ಲ, ಅದ್ರ ಜೊತೆ ಇದೊಂದು ತೆರಿಗೆ. ಈ ಖಾತಾನೇ ವಸೂಲಿ. ಏನೂ ಇಲ್ಲ ಈ ಖಾತಾದಲ್ಲಿ. ಮೊದಲು ಸಿಸ್ಟಮಲ್ಲಿ ಇರಲಿಲ್ಲ, ಅದು ಎಲ್ಲ ಬರವಣಿಗೆಯಲ್ಲಿತ್ತು, ಹಾಳೆಗಳಲ್ಲಿತ್ತು. ಅದನ್ನು ಕಂಪ್ಯೂಟರೈಸ್ ಮಾಡೋದು ಅಷ್ಟೇ ಅಲ್ಲಿ ಸಿಸ್ಟಮಲ್ಲಿ ಇದ್ದಿದ್ದು. ಅದಕ್ಕೊಂದು ಇಟ್ಟರು ಈ ಖಾತಾ ಆಂದೋಲನ ಅಂತ ಇಡೀ ಕರ್ನಾಟಕದಲ್ಲಿ. ಜಸ್ಟ್ ಅಧಿಕಾರಿಗಳು ಮಾಡ್ಬೋದಾಯ್ತು. ಈಗ ಎಲ್ಲರೂ ಮನೆ ಬಿಟ್ಟು ಲೀವ್ ಹಾಕಿ ಸಂಬಳ ಇಲ್ದಿರ ಬಂದು ಖಾತಾ ಮಾಡಿಸ್ಬೇಕು, 12,000 ರೂಪಾಯಿ ಲಂಚ ಕೊಡಬೇಕು ಇಡೀ ಕರ್ನಾಟಕ, ಕೋಟ್ಯಾಂತರ ಜನ. ಈಗ ಬಿ ಖಾತಾಯಿಂದ ಎ ಖಾತಾನು ಇದೂ ಲೂಟಿಗೆ ಇದೊಂದು ಹೆಸರಷ್ಟೇ. ಅದರಿಂದ ರಾಜ್ಯದ ಜನ ಈ ಲೂಟಿ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇನ್ನಿರೋದು ಅವ್ರಿಗೆ ಅಮ್ಮಮ್ಮ ಅಂದರೆ ಇನ್ನೊಂದು ವರ್ಷ, 1-2 ವರ್ಷ, ಓನ್ಲಿ ಜಸ್ಟ್ 2 ಇಯರ್ಸ್, ಜಸ್ಟ್ 2 ಇಯರ್ಸ್ ಅಷ್ಟೇ. 2 ವರ್ಷ, 2 ವರ್ಷದಲ್ಲಿ ಬಳಿದು ಬಾರ್ಲಾಕೊಂಡು ಹೋಗ್ಬೇಕು ಅಂತ ಅವರೇ ಎಚ್ಚರಿಕೆಯಿಂದ ಇರಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ. ಈಗಾಗಲೇ 25 ಟ್ಯಾಕ್ಸ್ ಹಾಕಿದ್ದಾರೆ, ಇದು 26ನೇ ಟ್ಯಾಕ್ಸು. ಇದನ್ನೇನ ಕಟ್ಟಿದ್ರೆ 27ನೇ ಟ್ಯಾಕ್ಸ್ಗೆ ನೀವು ರೆಡಿಯಾಗಿರಿ. ಟ್ಯಾಕ್ಸ್ಗಳ ಸರ್ಕಾರ ಇದು, ಜನಗಳ ಮೇಲೆ ಟ್ಯಾಕ್ಸ್ಗಳನ್ನು ಸರ್ಕಾರ. ಟ್ಯಾಕ್ಸ್ ಟೆರರಿಸಮ್ ಇದು, ತೆರಿಗೆಗಳ ಟೆರರಿಸಮ್. ಏನೋ ಭಯೋತ್ಪಾದನೆನಾ? ತೆರಿಗೆಗಳ ಭಯೋತ್ಪಾದನೆ ಕನ್ನಡದಲ್ಲಿ. ತೆರಿಗೆಗಳ ಭಯೋತ್ಪಾದನೆ ಇದು, ಬೇರೆ ಏನೂ ಅಲ್ಲ. ಯಾವ ಸರ್ಕಾರನೋ ಬಂದ 2 ವರ್ಷದಲ್ಲೇ 25 ತೆರಿಗೆಗಳನ್ನು ಹಾಕಿದ್ದು ನಾನು ಕಂಡೇ ಇಲ್ಲ ಇತಿಹಾಸದಲ್ಲಿ. ನಮ್ಮ ಸರ್ಕಾರನೂ ಇತ್ತು, ಬೊಮ್ಮಾಯಿ ಸರ್ಕಾರ. ತೆಗೆದುಬಿಡ್ಲಿ ಬೇಕಾದ್ರೆ. ನಾವೇನ 25 ತೆರಿಗೆ ಹಾಕಿದ್ರೆ ಹೇಳಿ, 20 ಹಾಕಿದರೆ ಹೇಳಿ, 15 ಹಾಕಿದರೆ ಹೇಳಿ. 65,000 ಕೋಟಿ ಒಂದೇ ಬಾರಿ ತೆರಿಗೆಗಳನ್ನು. ಅದರಿಂದ ಈ ಬಿ ಖಾತಾ ಎ ಖಾತಾನೂ ಕೂಡ ಒಂದು ವಸೂಲಿ ಮಾಡುವಂಥ ದಂಧೆ ಆಗಿದೆ. ಇದು ರಾಜ್ಯದ ಜನತೆಗೆ, ಬೆಂಗಳೂರು ಜನತೆಗೆ ಮಾರಕ ಆಗ್ತೈತೆ. ಯಾರು ಇದರಿಂದ 20-30 ಲಕ್ಷ ಯಾರು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಇದನ್ನು ಮರುಪರಿಶೀಲನೆ ಮಾಡಬೇಕು. ಅಷ್ಟೇ. ಹೇಳಿ. ಇವತ್ತು ಮಂಗಳೂರಿಗೆ ಮುಖ್ಯಮಂತ್ರಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ದಾರೆ. ಏನು ಸರ್, ನೀವೇನ ಮುಖ್ಯಮಂತ್ರಿ 5 ವರ್ಷ ಇರ್ತೀರಾ ಅಂತ? ಹೈಕಮಾಂಡ್ ಒಪ್ಪಿದ್ರೆ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ. ಅಂದ್ರೆ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳಿ ಬಂದಿರ್ತಕ್ಕಂಥ ಸಾಕಷ್ಟು ಚರ್ಚೆ ಇರುತ್ತಾ ಇದೆ ಸರ್. ಮುಖ್ಯಮಂತ್ರಿ ಎಲೆಕ್ಟ್ ಆಗೋದು, ಶಾಸಕಾಂಗ ಪಕ್ಷ ಎಲೆಕ್ಟ್ ಮಾಡೋದು 5 ವರ್ಷಕ್ಕೆ. 5 ವರ್ಷಕ್ಕೆ ಮುಖ್ಯಮಂತ್ರಿ ಅಂತ ಎಲೆಕ್ಟ್ ಆಗಿರೋದು ಈಗ ನಮ್ಗೆ ಗೊತ್ತಿರೋ ಪ್ರಕಾರ. ಈಗ ಹೈಕಮಾಂಡ್ ಒಪ್ಪಿದ್ರೆ ಅಂತ ಹೇಳಿದ್ರೆ ಅಂದರೆ ಅಗ್ರಿಮೆಂಟ್ ಆಗಿರೋದು ನಿಜ ಅಂತ ಆಯಿತು. ಅಗ್ರಿಮೆಂಟು ಸೆಟಲ್ಮೆಂಟು ಪೇಮೆಂಟು, ಅರ್ಥ ಆಯ್ತಾ? ಅಗ್ರಿಮೆಂಟು, ಸೆಟಲ್ಮೆಂಟು, ಪೇಮೆಂಟು, ಈ 3 ಆಗಿದೆ ಅನ್ನೋದು ಪಕ್ಕ ಆಯ್ತು. ಹಂಗಾರೆ ಯಾರು 2.5 ವರ್ಷ. ನಾನು ಹೇಳಿದ್ರೆ, ನಮ್ಮ ಛಲವಾದಿ ಹೇಳಿದ್ರೆ ಅವ್ರಿಗೇನು ಬುದ್ಧಿ ಇದೆಯನ್ರಿ ಅಂತ ಇದ್ರು. ಇವಾಗ ಯಾಕೆ ಹೇಳ್ತೀರಾ? ಯಾರಿಗೆ ಬುದ್ಧಿ ಇದೆ? ನಿಮಗೆ ಬುದ್ಧಿ ಇದೆಯಾ? ನಮಗೆ ಬುದ್ಧಿ ಇದೆಯಾ? ನೀವೇ ಹೇಳಿದ್ರಿ MLAಗಳು ಆಯ್ಕೆ ಮಾಡೋದು ಮುಖ್ಯಮಂತ್ರಿನ, ಹೈಕಮಾಂಡ್ ಅಲ್ಲ ಅಂತ ನೀವೇ ಹೇಳಿದ್ರಿ. ಈಗ ಉಲ್ಟಾ ಹೈಕಮಾಂಡ್ ಹೇಳಿದ್ರಿ ಅಂತ. ಅಲ್ಲಿಗೆ DK ಶಿವಕುಮಾರ್ ಏಕೆ ಹೋಗಿದ್ದಾರೆ ಡೆಲ್ಲಿಗೆ? ಇದೇ ಕಾರಣಕ್ಕೆ ಹೋಗಿರೋದು ಡೆಲ್ಲಿಗೆ.
ಅದರಿಂದ ನಾವೇನು ಹೇಳಿದ್ರಿ ಅದು ಸತ್ಯ. ವಿರೋಧ ಪಕ್ಷವಾಗಿ BJP ಏನು ಹೇಳಿದೆ ಅದು ಸತ್ಯ. ನವೆಂಬರ್ ಕ್ರಾಂತಿ ನಿಶ್ಚಿತ, ಬದಲಾವಣೆ ಖಚಿತ. ಇದು BJPಯ ನಿಲುವು. ಈಗ ಈ ಸೆಟಲ್ಮೆಂಟ್ ಪೇಮೆಂಟ್ ಹೇಳೋದಲ್ಲ, ಯಾರ್ದು ಸೆಟಲ್ಮೆಂಟ್, ಯಾರಿಂದ ಪೇಮೆಂಟ್? ಇಬ್ರು ಕಾಂಪಿಟೇಷನ್. ಈಗ ರೇಸಲ್ಲಿ ಇಬ್ಬರು ತಾನೇ ಇರೋದು. ಯಾರಿಂದ ಹಾಂ, ಯಾರು ಟ್ರ್ಯಾಕಲ್ಲಿ ನಿಲ್ಲಿಸಿದ್ದಾರೆ ಇಬ್ಬರು 100 ಮೀಟರ್ಸ್ ಇದರಲ್ಲಿ ನಿಲ್ಲಿಸಿದ್ದಾರೆ. ಓಡಬೇಕೀಗ ಇಬ್ಬರು. ಯಾರ್ದು ಸೆಟಲ್ಮೆಂಟ್ ಕ್ಲಿಯರ್ ಆಗ್ತೈತೋ ಅವ್ರಿಗೆ ಆಮೇಲೆ ಸೆಟಲ್ಮೆಂಟ್ ಆದಮೇಲೆ ಪೇಮೆಂಟು. ಕರ್ನಾಟಕ ATM ಅಪ್ಪ. ಬಿಹಾರ್ ಚುನಾವಣೆ ಬರಲಿ, ತಮಿಳುನಾಡು ಚುನಾವಣೆ ಬರಲಿ, ATM ಕರ್ನಾಟಕ. ಅದನ್ನು ರಾಜ್ಯದ ಜನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಯಾಕೆ ಮಾಡ್ತಾ ಇದ್ದಾರೆ? ಸುರಂಗ ಏನು ಇವಾಗೇ ಕೊರಿಬೇಕಾಗಿತ್ತಾ? ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ, ತಮಿಳುನಾಡು ಎಲೆಕ್ಷನ್ ಬಂದಾಗೇ ಸುರಂಗ ಕೊರಿಬೇಕಾಯ್ತಾ? ನೀವು ಬಂದ 2.5 ವರ್ಷ ಆಯ್ತಲ್ಲ, ಅವಾಗೇ ಕೊರಿಬೋದಾಯ್ತಲ್ಲ ಸುರಂಗ. ಅವಾಗ ಯಾಕೆ ಕೊರದಿಲ್ಲ? ಅಂದರೆ ಈ ಸುರಂಗ ಕೊರೆದು ಬಿಹಾರಕ್ಕೊಂದು ತಮಿಳ್ನಾಡಿಗೊಂದು ಸುರಂಗ ಕೊರಿಯೋದಷ್ಟೇ. ಇದು ಸ್ಕೀಮ್ ಅಷ್ಟೇ. ಬಿಹಾರಕ್ಕೊಂದು ಓದ್ತತೆ, ತಮಿಳ್ನಾಡಿಗೊಂದು ಓದ್ತತೆ ಸುರಂಗ ಅಷ್ಟೇ. ನೀವೇ ಮಾತಾಡ್ತೀಯ? ಛಲವಾದಿನ ಏನನ್ನು ಕೇಳಂಗಿದ್ರೆ ಕೇಳ್ಬೋದು. ಪ್ರಿಯಾಂಕಾ ಬಗ್ಗೆ ಅವರು ಕೇಳಿದ್ರೆ ಮಾತ್ರ ಉತ್ತರ. ಕೇಳಿದ್ರೆ ಸಾಕಲ್ಲ, ಒಬ್ರು ಕ್ವಶನೇ ಕೇಳಲ್ಲ. ಹಂಗೆ ಮಾಡಿ ಹೇಳಪ್ಪ ಪವರು, ಟೈಪ್ ಮಾಡ್ಕೊಂಡು ಕೂತಿದ್ಯಲ್ಲಪ್ಪ, ಕ್ವಶನ್ ಇಲ್ಲ. ರವಿ ಎಲ್ಲ ಹೇಳ್ಬಿಟ್ರಲ್ಲ ಅವರು ಪ್ಯಾಕೇಜ್ ತರ ಕೊಟ್ಬಿಡ್ರಿ. ನೀವು ಬರೆಯೋಕ್ಕಾಗಲ್ಲ, ಅಷ್ಟು ಕೊಟ್ಟಿದ್ದೀನಿ. ಕೈ ನೋಯ್ತಾ ಇದೆ ಎಲ್ಲ ಹೇಳ್ದವ್ರಲ್ಲಿ. ಇನ್ನೊಂದು ರೌಂಡ್ ಕಾಫಿ ಕೊಡಿಸ್ಲಾ? ಇನ್ನೊಂದು ರೌಂಡ್ ಕಾಫಿ ಕೊಡಪ್ಪ. ಅಲ್ಲೋಗಿ ನೀನೇ ಹೇಳ್ಬಿಡು ಹೋಗಪ್ಪ. ಇಲ್ಲ ಬೇಡ, ಹೇಳೋದು ಏನೇನು ನೀನು ಹೇಳಿದ್ರು ಹೇಳು. ಗೊತ್ತೇ ಅಲ್ಲ ನನಗೆ. ಈ ಕೊನೆಯಲ್ಲಿ ಇದು ಬಂತು. ಬೇಡ ಬೇಡ ಬೇಡ, ಹೇಳು. ಅವ್ರು ಕೇಳ್ತಾರೆ, ನೀನು ಹೇಳು. ಪ್ಲೀಸ್ ಟೆಲ್ ಇನ್ ಯುವರ್ ಸ್ಟೈಲ್. ನೀನು ಹೇಳ್ಬಿಟ್ಟಿರ ಅಷ್ಟೊತ್ತು ಬರ್ತೀನಿ ನಾನು ಇವ್ರ ಹತ್ರ ಆರ್ಟೆ ಹೊಡ್ತೀನಿ.